ನಮಸ್ಕಾರ ಸ್ನೇಹಿತರೆ. ಹೋದ ಕ್ಲಾಸಲ್ಲಿ ನಾವು ಜಿಯೋಗ್ರಫಿ ಇಂಟ್ರೊಡಕ್ಷನ್ ನೋಡಿದ್ವಿ. ಅಂದರೆ ಜಿಯೋಗ್ರಫಿಯ ಒಂದು ಬೆಳವಣಿಗೆ ಯಾವ ರೀತಿ ಆಯಿತು, ಅದರಲ್ಲಿರೋ ವಿಭಾಗಗಳು ಯಾವುವು, ಆ್ಯಂಡ್ ಜಿಯೋಗ್ರಫಿಯ ಒಂದು ಸಿಲೆಬಸ್ ಏನಿದೆ KS ಅಂತೇಳಿ. ಓಕೆ. ಆ್ಯಂಡ್ ಜಿಯೋಗ್ರಫಿ ಅಂದರೆ ಏನು ಅಂತೇಳಿ ತಿಳ್ಕೊಂಡ್ವಿ. ಏನಿಲ್ಲ, ಭೂಮಿ ಮೇಲೆ ಯಾವ್ದ್ಯಾವುದು ಏನೇನು ಎಲ್ಲೆಲ್ಲೈತಿ ಮತ್ತು ಯಾಕೈತಿ ಅಂತೇಳಿ. ಅದನ್ನು ನಾವು ಜಿಯೋಗ್ರಫಿ, ಅದನ್ನು ಅಧ್ಯಯನ ಮಾಡೋದನ್ನು ಜಿಯೋಗ್ರಫಿ ಅಂತ ಕರೆದಿದ್ವಿ. ಹೌದಾ? ಬಟ್ ಚಿಕ್ಕನವ್ರದ್ದು ಒಂದು ಪ್ರಶ್ನೆ ಇದೆ, ಏನಂತ ನೋಡೋಣ ಬನ್ನಿ. ಇದೇನು ಭಯ ನೀವು ಜಿಯೋಗ್ರಫಿ ಅಂತೇಳಿ ವಿಶ್ವ, ನಕ್ಷತ್ರ, ಸೂರ್ಯ ಎಲ್ಲ ತೋರಿಸ್ತಿದ್ದೀರಿ. ಅವ್ರು ಕೇಳೋ ಪ್ರಶ್ನೆಯಲ್ಲಿ ಒಂದು ಲಾಜಿಕ್ ಇದೆ. ಹೌದು ಸರ್, ನೀವು ಕೇಳೋ ಪ್ರಶ್ನೆಯಲ್ಲಿ ಒಂದು ಲಾಜಿಕ್ ಇದೆ. ಬಟ್ ನನ್ನೊಂದು ಪ್ರಶ್ನೆ ಇದೆ, ಈ ಭೂಮಿ ಮೇಲೆ ಕಾರ್ಬನ್ ಹೆಂಗೆ ಹುಟ್ಟಿತು, ಆಕ್ಸಿಜನ್ ಹೆಂಗೆ ಹುಟ್ಟಿತು, ಸಿಲಿಕಾನ್ ಹೆಂಗೆ ಹುಟ್ಟಿತು, ಗೋಲ್ಡ್ ಹೆಂಗೆ ಹುಟ್ಟಿತು, ಸಿಲ್ವರ್ ಹೆಂಗೆ ಹುಟ್ಟಿತು, ಅದೇ ರೀತಿ ಪಿರಿಯಾಡಿಕ್ ಟೇಬಲ್ ಇರೋ ಎಲ್ಲ ಮೂಲ ಧಾತುಗಳು ಹೆಂಗೆ ಹುಟ್ಕೊಂಡ್ವು? ಭೂಮಿ ಮೇಲೆ ಹುಟ್ಟಕ್ಕಂತೂ ಸಾಧ್ಯನೇ ಇಲ್ಲ. ಯಾಕೆ ಹೇಳಿ? ಒಂದು ಹೈಡ್ರೋಜನ್ ಇಂದ ಹೀಲಿಯಂ ಆಗ್ಬೇಕಂದ್ರೆ ಮಿಲಿಯನ್ಸ್ ಟೆಂಪರೇಚರ್ ಅಥವಾ ಉಷ್ಣಾಂಶ ಬೇಕಾಗುತ್ತೆ. ಬಟ್ ಭೂಮಿ ಮೇಲೆ ಅಷ್ಟೊಂದು ಉಷ್ಣಾಂಶ ಇಲ್ಲ. ಭೂಮಿಯ ಒಂದು ಕೇಂದ್ರಗಳಿಗೆ ಹೋದಾಗ ನಿಮ್ಗೆ ಭಾಳ ಅಂದ್ರೆ ಒಂದು 6000 ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶ ಸಿಗ್ಬೋದು. ಆದರೆ ಲಕ್ಷ ಕೋಟಿಗಟ್ಟಲೆ ಉಷ್ಣಾಂಶ ಭೂಮಿ ಮೇಲೆ ಸಿಗುವುದಿಲ್ಲ. ಬಟ್ ಈ ಮೂಲ ಧಾತುಗಳು ಹುಟ್ಟಬೇಕಂದ್ರೆ ಅಷ್ಟೊಂದು ಉಷ್ಣಾಂಶ ಬೇಕಾಗುತ್ತೆ. ಸೊ ಹಿಂಗಾಗಿ ಯಾವ ಹಂಗಾದ್ರೆ ಮೂಲ ಧಾತುಗಳು ಭೂಮಿ ಮೇಲೆ ಹುಟ್ಟೇ ಇಲ್ಲ. ಹಂಗಾದ್ರೆ ಇವೆಲ್ಲಿಂದ ಹುಟ್ಟಿದ್ವು, ಭೂಮಿಗೆ ಹೆಂಗೆ ಬಂದು, ಈ ಪ್ರತಿಯೊಂದು ಮಾಹಿತಿಯನ್ನು ನಾವು ತಿಳ್ಕೊಬೇಕಂದ್ರೆ ವಿಶ್ವದ ಒಂದು ಪರಿಚಯ ಆಗಬೇಕಾಗತ್ತೆ ನಮಗೆ. ಅದೇ ರೀತಿ ನಕ್ಷತ್ರಗಳ ಉದಯ ಹೆಂಗಾಯಿತು, ಅವು ಸಾವು ಹೆಂಗಾಯ್ತು ಅನ್ನೋ ತಿಳ್ಕೊಬೇಕಾಗತ್ತೆ. ಅದೇ ರೀತಿ ನಮ್ಮ ಸೂರ್ಯನ ವ್ಯೂಹ, ಸೌರವ್ಯೂಹವನ್ನು ತಿಳ್ಕೊಬೇಕಾಗುತ್ತೆ. ಮೊದಲು ನಾವು ವಿಶ್ವ ಅಂದರೆ ಏನು ಅಂತೇಳಿ ತಿಳ್ಕೊಳ್ಳೋಣ. ನಾವು ಜೀವಿಸ್ತಕ್ಕಂಥ ಇದು ಭೂಮಿ ಆ್ಯಂಡ್ ನಮ್ಮ ಸೂರ್ಯ, ಇವುಗಳನ್ನು ಹೊರತುಪಡಿಸಿ ಆಕಾಶದಲ್ಲಿ ಬೇರೆ ಬೇರೆ ಕಾಯಗಳಿದಾವು, ನಕ್ಷತ್ರಗಳಿದಾವು, ನಕ್ಷತ್ರ ಪುಂಜಗಳಿದಾವು. ಇಂಥ ಕೋಟ್ಯಾಂತರ ನಕ್ಷತ್ರ ಪುಂಜಗಳು ನಮ್ಮ ಈ ಒಂದು ವಿಶ್ವದಲ್ಲಿ ಕಾಣ್ಬೋದು. ಅಂದರೆ ಇವೆಲ್ಲವನ್ನು ಒಟ್ಟುಗೂಡಿಸಿ ನಾವು ಏನಂತ ಕರಿತೀವಿ ಅಂದರೆ ವಿಶ್ವ ಅಂತ ಕರಿತೀವಿ. ಓಕೆ. ವಿಸ್ತರಿಸುತ್ತಿರುವ ವಿಶ್ವ ಸಿದ್ಧಾಂತ ಅಥವಾ ಇದನ್ನ ಇಂಗ್ಲೀಷ್ನ ಎಕ್ಸ್ಪ್ಯಾಂಡಿಂಗ್ ಯೂನಿವರ್ಸ್ ಅಂತ ಕರೀತಾರೆ. ಇದನ್ನ ಫಸ್ಟ್ ಟೈಮ್ ಹೇಳಿದ್ದಾರೆ ಅಂದರೆ ಎಡ್ವಿನ್ ಪಿ ಹಬಲ್ ಅವ್ರು ಹೇಳ್ತಾರೆ. ಏನಂಗಂದ್ರೆ ವಿಸ್ತರಿಸುತ್ತಿರುವ ವಿಶ್ವ ಅಂದ್ರೆ ಏನು? ಫಾರ್ ಎಕ್ಸಾಂಪಲ್, ಇವಾಗ ಒಂದು ಮಗು ಹುಟ್ಟಿದಾಗ ಅದ್ರ ಮುಖ ಚಿಕ್ಕದಿರುತ್ತೆ, ಹೌದಾ? ಅದ್ರ ಮುಖದ ಮೇಲೆ ಒಂದೆರಡು ಮಚ್ಚೆಗಳಿದಾವೆ ಅನ್ಕೊಟ್ರಿ. ಬರ್ಬರ್ತಾ ಆ ಮಗು ಬೆಳೆದು ದೊಡ್ಡವನಾದ್ಮೇಲೆ ದೊಡ್ಡ ವ್ಯಕ್ತಿ ಆಗ್ತಾನೆ, ಅದ್ರ ಜೊತೆಗೆ ಮುಖಾನು ದೊಡ್ಡದಾಗುತ್ತೆ ಅದ್ರದ್ದು, ಹೌದಾ? ಇದೇನು ಹತ್ತತ್ರ ಕಾಣ್ತಿದ್ವಲ್ಲ ಈ ಮಚ್ಚೆಗಳು, ಬಿಡಿ ಬಿಡಿ ಆಗಿ ಕಾಣಕತ್ತಾವ ನಮಗೆ. ಬಟ್ ಮಚ್ಚೆಗಳ ಸೈಜ್ ದೊಡ್ಡದಾಗಿರಲ್ಲ, ಮಚ್ಚೆಗಳು ಅಷ್ಟೇ ಇರ್ತಾವೆ. ಬಟ್ ಅದರ ಮಧ್ಯೆ ಇರ್ತಕ್ಕಂಥ ಏನಂದ್ರೆ ಡಿಸ್ಟೆನ್ಸು ಅಥವಾ ದೂರ ಅದು ಬದಲಾಗಿರುತ್ತೆ. ಇದನ್ನೇ ನಾವು ವಿಸ್ತರಿಸುತ್ತಿರುವ ವಿಶ್ವಕ್ಕೆ ಹೋಲಿಕೆ ಮಾಡ್ಕೋಬಹುದು. ಮೊದಲು ವಿಶ್ವ ಚಿಕ್ಕದಿತ್ತು ಅಂತ ಹೇಳ್ತಾರೆ ಅವರು. ಅದರಲ್ಲಿರೋ ಗ್ಯಾಲಕ್ಸಿಗಳು ಇದ್ದು, ಎರಡು ಗ್ಯಾಲಕ್ಸಿ ಅಂದ್ರೆ ನಕ್ಷತ್ರ ಪುಂಜ, ಇದರಲ್ಲಿ ಸುಮಾರು ಕೋಟ್ಯಾಂತರ ನಕ್ಷತ್ರಗಳಿದಾವೆ. ಅದೇ ರೀತಿ ವಿಶ್ವದಲ್ಲಿ ಇಂಥವು ಕೋಟ್ಯಾಂತರ ಗ್ಯಾಲಕ್ಸಿಗಳು ಇದಾವೆ ಅಂತ ಹೇಳ್ತಾರೆ ಅವರು. ವಿಸ್ತರಿಸುತ್ತಿರುವ ವಿಶ್ವದಲ್ಲಿ ಏನಾಗುತ್ತೆ ಅಂದ್ರೆ ಈ ಮೊದಲು ಏನೊಂದು ವಿಶ್ವ ಚಿಕ್ಕದಿತ್ತಲ್ಲ, ಬರ್ಬರ್ತಾ ದೊಡ್ಡದಾಗುತ್ತೆ. ಅದೇ ರೀತಿ ಈ ಗ್ಯಾಲಕ್ಸಿಗಳ ಮಧ್ಯೆ ಇರ್ತಕ್ಕಂಥ ಡಿಸ್ಟೆನ್ಸ್ ಜಾಸ್ತಿ ಆಕೋತ ಹೋಗುತ್ತೆ. ಬಟ್ ಈ ಗ್ಯಾಲಕ್ಸಿಗಳ ಸೈಜ್ ಜಾಸ್ತಿ ಆಗಲ್ಲ, ಸೈಜ್ ಅಷ್ಟೇ ಇರುತ್ತೆ. ಓಕೆ. ಈ ಯಾಕಂದ್ರೆ ಗ್ಯಾಲಕ್ಸಿಗಳು ಯಾವ್ದಾದ್ರು ಒಂದು ಗುರುತ್ವಾಕರ್ಷಣೆಗೆ ಬೈಂಡ್ ಆಗಿರ್ತಾವೆ, ಗುರುತ್ವಾಕರ್ಷಣೆಗೆ ಒಳಗಾಗಿರ್ತಾವೆ. ಹಿಂಗಾಗಿ ಇದ್ರ ಸೈಜ್ ದೊಡ್ಡ ಆಗಕ್ಕೆ ಸಾಧ್ಯನೇ ಇಲ್ಲ. ಮಿಡಲಲ್ಲಿ ಒಂದು ಯಾವ್ದಾದ್ರು ಒಂದು ಕಪ್ಪು ಕೇಂದ್ರ ಅಥವಾ ಬ್ಲ್ಯಾಕ್ ಹೋಲ್ ಇದ್ದೇ ಇರುತ್ತೆ. ಹಿಂಗಾಗಿ ಅದ್ರ ಸೈಜ್ ದೊಡ್ಡವಾಗಲ್ಲ, ಬಟ್ ಅದ್ರ ಮಧ್ಯೆ ಇರ್ತಕ್ಕಂಥ ಡಿಸ್ಟೆನ್ಸ್ ದೊಡ್ಡದಾಕೋತ ಹೋಗುತ್ತೆ. ಇದನ್ನ ಏನಂತ ಕರೀತಾರೆ ಅಂದ್ರೆ ಅವರು ಎಕ್ಸ್ಪಾಂಡಿಂಗ್ ಯೂನಿವರ್ಸ್ ಅಂತ ಕರೀತಾರೆ. ಏನಕ್ಕೆ ಅವ್ರಿಗೆ ಈ ರೀತಿ ಯೂನಿವರ್ಸ್ ಎಕ್ಸ್ಪಾಂಡ್ ಆಗತೈತೆ ಅಂತ ಹೇಳಿ ಅನಿಸ್ತು? ಅವ್ರಿಗೆ ಒಂದು ಸಿಕ್ಕಿದಂತ ಒಂದು ನಿಯಮ ಯಾವ್ದಂದ್ರೆ ಡ್ರಾಪ್ಲರ್ ನಿಯಮ ಅಥವಾ ಡ್ರಾಪ್ಲರ್ ಎಫೆಕ್ಟ್ ಅಥವಾ ಡ್ರಾಪ್ಲರ್ ಪರಿಣಾಮ ಅಂತ ಕರಿಬಹುದು. ಅದನ್ನ ಯೂಸ್ ಮಾಡ್ಕೋತಾರ ಅವರು. ಅದನ್ನ ಬಳಕೆ ಮಾಡ್ಕೊಂಡು ಎಕ್ಸ್ಪ್ಲೈನ್ ಮಾಡ್ತಾರೆ. ಏನಂದ್ರ, ಯಾವ್ದಾದ್ರು ಒಂದು ಲೈಟ್ ಎಮಿಟಿಂಗ್ ಸೋರ್ಸ್ ಅಂದ್ರೆ ಬೆಳಕನ್ನ ಹೊರಸೂಸುವಂತ ಯಾವ್ದಾದ್ರು ಒಂದು ಸೋರ್ಸು, ವಸ್ತು ಅಥವಾ ಕಾಯು ನಮ್ಮ ಹತ್ರ ಬರಾಕತ್ತಿತ್ತಂದ್ರ, ಅದು ಚಲನೆಯಲ್ಲೈತಿ, ಅದೇನಾದ್ರೂ ನಮ್ಮ ಹತ್ರ ಬರಾಕತ್ತಿತ್ತಂದ್ರ ಅದರಿಂದ ಹೊರಸೂಸ್ತಕ್ಕಂಥ ಬೆಳಕು ಬರ್ಬರ್ತಾ ಏನಾಗುತ್ತಂದ್ರೆ ನೀಲಿ ಬಣ್ಣಕ್ಕೆ ತಿರುಗುತ್ತೆ. ಮೊದಲು ಯಾವ್ದೋ ಒಂದು ಗ್ರೀನ್ ಕಲರ್ ಇತ್ತು ಅನ್ಕೊಟ್ರೆ, ಯಾವ್ದೋ ಒಂದು ಕಲರ್ ಇರುತ್ತೆ, ಬರ್ಬರ್ತಾ ಅದು ಏನಾಗುತ್ತೆ ಅಂದ್ರೆ ನೀಲಿ ಬಣ್ಣಕ್ಕೆ ತಿರುಗುತ್ತಾ ಅಂತ ಹೇಳ್ತಾರೆ ಅವರು ಡ್ರಾಪ್ಲರ್ ನಿಯಮದಲ್ಲಿ. ಒಂದ್ ವೇಳೆ ಅದೇ ಲೈಟ್ ಎಮಿಟಿಂಗ್ ಸೋರ್ಸ್ ನಮ್ಮಿಂದ ದೂರ ಆಗಕತ್ತಿತ್ತಂದ್ರ ಅದರಿಂದ ಹೊರಸೂಸ್ತಕ್ಕಂಥ ಬೆಳಕು ಕೆಂಪು ಬಣ್ಣಕ್ಕೆ ತಿರುಗುತ್ತಾ ಅಂತೇಳಿ. ಇದೇ ಡ್ರಾಪ್ಲರ್ ಎಫೆಕ್ಟ್ ಅಂತೇಳಿ. ಏನಕ್ಕೆ ಹಂಗಾಗುತ್ತಾ? ನಿಮ್ಗೊಂದು ಇಲ್ಲಿ ಒಂದು ಇಮೇಜ್ ತೋರಿಸಿ ನೋಡ್ರಿ. ಈ ಕಾಯ ಏನಾದ್ರು ಇಲ್ಲಿ ನಾವ್ ಇಲ್ಲಿ ನಿಂತು ಅನ್ಕೊಟ್ರಿ, ಈ ಕಡೆ ನಿಂತಿದ್ವಿ ಅನ್ಕೊಟ್ರಿ, ಈ ಕಾಯ ಏನಾದ್ರು ನಮ್ಮ ಹತ್ರ ಬರಾಕಿತ್ತಂದ್ರ ಈ ಅದರ ಒಂದು ಅಲೆಗಳು ಇರ್ತಾವಲ್ಲ, ಈ ಬೆಳಕಿನ ಅಲೆಗಳು ಇರ್ತಾವಲ್ಲ, ಅವು ಬರ್ಬರ್ತಾ ಸಂಕುಚಿತಗೊಳ್ತಾವ. ಓಕೆ. ಸಂಕುಚಿತಗೊಳ್ಳೋದ್ರಿಂದ ಏನಾಗುತ್ತಂದ್ರ ಆ ಅಲೆ ನೀಲಿ ಬಣ್ಣಕ್ಕೆ ತಿರುಗುತ್ತಾ ಅಂತೇಳಿ. ಅದೇ ಒಂದ್ ವೇಳೆ ನಾವು ಇಲ್ಲಿ ನಿಂತಿದ್ದು, ನಮ್ಮಿಂದ ದೂರ ಆಗತೈತೆ ಅದು ಯಾವುದು ಈ ಕಾಯ, ದೂರ ಆಗುವಾಗ ಈ ಅಲೆಗಳು ಏನಿರ್ತಾವಲ್ಲ, ಈ ಬೆಳಕಿನ ಅಲೆಗಳು ಅವು ಬಿಡಿ ಬಿಡಿಯಾಗಿ ಕಾಣಕತ್ತಾವ. ಸೊ ಇದರ ಫ್ರೀಕ್ವೆನ್ಸಿ ಏನಾಗುತ್ತಂದ್ರ ಬರ್ಬರ್ತಾ ಕಡಿಮೆ ಆಗುತ್ತೆ, ಫ್ರೀಕ್ವೆನ್ಸಿ ಕಡಿಮೆ ಆಗುತ್ತೆ, ಅಥವಾ ಕನ್ನಡದಲ್ಲಿ ಚಲಕ ಅಂತ ಕರೀತಾರೆ ಅದನ್ನ. ಫ್ರೀಕ್ವೆನ್ಸಿ ಕಡಿಮೆ ಆಗುತ್ತೆ, ತರಂಗ ದೂರ ಅದು ಜಾಸ್ತಿ ಆಗುತ್ತೆ. ತರಂಗ ದೂರ ಅಂದ್ರೆ ಎರಡು ಉಬ್ಬುಗಳ ಮಧ್ಯೆ ಇರ್ತಕ್ಕಂಥ ಡಿಸ್ಟೆನ್ಸ್ ಅಂತ ಕರಿಬಹುದು ಇದನ್ನ. ಇಲ್ಲಿ ಇದನ್ನ ತಗ್ಗು ಅಂತ ಕರೀತಾರೆ, ಇದನ್ನ ಉಬ್ಬು ಅಂತ ಕರೀತಾರೆ. ಎರಡು ಉಬ್ಬುಗಳ ಮಧ್ಯೆ ಇರ್ತಕ್ಕಂಥ ಡಿಸ್ಟೆನ್ಸ್ ಅನ್ನ ನಾವು ಏನಂತ ಕರಿತೀವಿ ಅಂದ್ರೆ ತರಂಗಾಂತರ ಅಂತ ಕರಿತೀವಿ. ಇದರ ಒಂದು ತರಂಗಾಂತರ ಏನಂದ್ರೆ ಬರ್ಬರ್ತಾ ಇಲ್ಲಿ ನಮಗೆ ಜಾಸ್ತಿ ಆಗುತ್ತಾ. ಸೊ ಕೆಂಪು ಬಣ್ಣದ ತರಂಗಾಂತರ ನಾವು ಕೇಳಿದೀವಿ ಜಾಸ್ತಿ ಐತೆ ಅಂತೇಳಿ, ಹೌದಾ? ಅದೇ ರೀತಿ ನೀಲಿ ಬಣ್ಣದ ತರಂಗಾಂತರ ಕಡಿಮೆ ಐತಿ. ಹಿಂಗಾಗಿ ನಮ್ಮ ಹತ್ರ ಬರ್ತಕ್ಕಂಥ ಆಕಾಶಕಾಯಿಗಳ ಒಂದು ಅದರ ಒಂದು ಬೆಳಕು ಏನಂದ್ರೆ ನೀಲಿ ಬಣ್ಣಕ್ಕೆ ತಿರುಗುತ್ತಾ,
ಅಂಡ್ ದೂರ ಹೋಗ್ತಿರೋದು ಕೆಂಪು ಬಣ್ಣಕ್ಕೆ ತಿರುಗುತ್ತೆ ಅಂತೇಳಿ ಹೇಳ್ತಾರೆ ಅವರು. ಸೊ ಇವರು ಎಡ್ವಿನ್ ಪಿ ಹಬಲ್ ಅವರು ಆಕಾಶದಲ್ಲಿ ಟೆಲಿಸ್ಕೋಪ್ ಎಲ್ಲ ಯೂಸ್ ಮಾಡ್ಕೊಂಡು ಬೇರೆ ಬೇರೆ ಡಿವೈಸ್ ಅನ್ನೆಲ್ಲ ಯೂಸ್ ಮಾಡ್ಕೊಂಡು ನೋಡಿದಾಗ ಈ ನಕ್ಷತ್ರ ಪುಂಜಗಳ ಒಂದು ಬೆಳಕು ಅಥವಾ ಅದನ್ನ ಕಾಸ್ಮಿಕ್ ರೇಸ್ ಅಂತ ಕರಿತೀವಿ. ಸೂರ್ಯನಿಂದ ಬರ್ತಕ್ಕಂಥ ರೇಸ್ ಅನ್ನ ಸೋಲಾರ್ ರೇಸ್ ಅಂತ ಕರಿತೀವಿ. ಬಟ್ ಆಕಾಶಕಾಯಿಗಳು ಬೇರೆ ಬೇರೆ ಗ್ಯಾಲಕ್ಸಿ ನಕ್ಷತ್ರಗಳಿಂದ ಬರ್ತಕ್ಕಂಥ ಕಿರಣಗಳನ್ನು ಕಾಸ್ಮಿಕ್ ರೇಸ್ ಅಂತ ಕರೆಯೋದು, ಕಾಸ್ಮಿಕ್ ಕಿರಣಗಳು ಅಂತೇಳಿ. ಆ ಕಿರಣಗಳ ಬೆಳಕು ಬರ್ಬರ್ತೆ ಏನಾಗುತ್ತೆ ಅಂದ್ರೆ ಕೆಂಪು ಬಣ್ಣಕ್ಕೆ ತಿರುಗಾತೈತಿ ಅಂತೇಳಿ ಅವರು ಹೇಳಿದ್ರು. ಇದರಿಂದಾಗಿ ಏನ್ ಗೊತ್ತಾಗುತ್ತೆ ಅಂದ್ರೆ ವಿಶ್ವ ವಿಸ್ತರಿಸಾಕತೈತಿ ಅಂತೇಳಿ ಗೊತ್ತಾಗ. ಎಡ್ವಿನ್ ಹಬಲ್ ಅವರ ಸಿದ್ಧಾಂತವನ್ನೇ ಬಳಸ್ಕೊಂಡು ಜಾಟ್ ಗ್ಯಾಮೋ ಅನ್ನುವಂತಹ ವ್ಯಕ್ತಿ ಅಥವಾ ಸೈಂಟಿಸ್ಟು ಮಹಾಸ್ಫೋಟ ಸಿದ್ಧಾಂತವನ್ನ ಮಂಡಿಸ್ತಾರ ಅವರು, ಅಥವಾ ಇದನ್ನ ಇಂಗ್ಲಿಷ್ನಾಗ ಬಿಗ್ ಬ್ಯಾಂಗ್ ಥಿಯರಿ ಅಂತ ಕರಿತೀವಿ. ಏನಿದು ಹೆಂಗ ಅಂತ ನೋಡೋಣ ಇಲ್ಲಿ. ಈಗ ಎಡ್ವಿನ್ ಅವ್ರು ಹೇಳಿದ್ರು ಏನಂತ, ಯೂನಿವರ್ಸು ಬರ್ಬರ್ತಾ ಎಕ್ಸ್ಪಾಂಡ್ ಆಗ್ತಿದೆ ಅಂತೇಳಿ, ದೊಡ್ಡದಾಗ್ತಿದೆ ಅಂತೇಳಿ, ಹೌದಾ. ಜಾಟ್ ಗ್ಯಾಮೋ ಅವ್ರು ಏನ್ ಮಾಡ್ತಾರೆ ಅಂದ್ರೆ ಅದನ್ನೇ ರಿವರ್ಸ್ ತಗೊಳ್ರಿ. ಯಾವುದೋ ಒಂದು ಪಾಯಿಂಟ್ ಅಲ್ಲಿ ಹಂಗಾದ್ರೆ ಈ ಯೂನಿವರ್ಸ್ ತುಂಬಾ ಚಿಕ್ಕದಾಗಿರ್ಬೇಕಲ್ಲ. ಒಂದೇ ಒಂದು ಕಾಯದಲ್ಲಿ ಇಡೀ ಎಲ್ಲ ಒಂದು ಏನು ದ್ರವ್ಯ ರಾಶಿ ಐತಲ್ಲ ಅದನ್ನ ಅಡಗಿಸಿ ಇಟ್ಟುಕೊಂಡಿರ್ತಕ್ಕಂಥ ಒಂದೇ ಒಂದು ಕಾಯಿ ಇರಬಹುದಲ್ಲ ಅಂತೇಳಿ ಅವರು ಇವರು ಜಾರ್ಜ್ ಗ್ಯಾಮೋ ಅವ್ರು ಹೇಳ್ತಾರೆ. ಈ ಒಂದು ಏಕಕಾಯದಲ್ಲಿ ಅಗಾಧವಾದ ಏನಂದ್ರ ಸಾಂದ್ರತೆ ಇರುತ್ತೆ ಅಂತ ಹೇಳಿದ್ರು ಅವರು. ಎಷ್ಟಪ್ಪ ಅಂತೇಳಿ ನಾವು ಲೆಕ್ಕ ಹಾಕೋದಾದ್ರ ಒಂದು ಸ್ಪೂನ್ ಅಲ್ಲಿ ಏನಾದ್ರು ನೀವು ಅಲ್ಲಿ ಒಂದು ಮಟೀರಿಯಲ್ ತಗೊಂಡು ಏನಾದ್ರು ಹಾಕಿದ್ರೆ, ಒಂದು ಸ್ಪೂನ್ ಅಲ್ಲಿ ಒಂದು ಚಮಚದಲ್ಲಿ ಹಾಕಿದ್ರ ಅದು ಕೋಟ್ಯಾಂತರ ಟನ್ ಗಟ್ಟಲೆ ತೂಕವನ್ನ ತೂಗುತ್ತಾ ಅಂತ ಹೇಳಿದ್ರು ಅವರು. ಅಷ್ಟು ಏನಂದ್ರೆ ಸಾಂದ್ರತೆ ಇರತಕ್ಕಂಥ ಏಕಕಾಯ ಒಂದು ಇತ್ತು ಅಂತ ಹೇಳ್ತಾರೆ ಅವರು. ಈ ಏಕಕಾಯ ಒಮ್ಮಿಂದೊಮ್ಮೆಲೆ ಸಡನ್ ಆಗಿ ಬಸ್ಟ್ ಆಯ್ತು. ಈ ಹೆಂಗ್ ಬಾಂಬ್ ಬಸ್ಟ್ ಆಗುತ್ತಲ್ಲ ಆ ರೀತಿ ಬಸ್ಟ್ ಆಯ್ತು. ಬಸ್ಟ್ ಆದ್ಕೊಳ್ಳಿ ಏನಾಗುತ್ತೆ ಅಂದ್ರೆ ಅಗಾಧವಾದ ಎನರ್ಜಿ ಅದರಿಂದ ರಿಲೀಸ್ ಆಯ್ತು ಅಂತ ಹೇಳ್ತಾರೆ ಅವರು. ಅದಕ್ಕೆ ಐನ್ಸ್ಟೀನ್ ಅವರ ಒಂದು ಇಕ್ವೇಶನ್ ಯೂಸ್ ಮಾಡ್ಕೋತಾರೆ. ಐನ್ಸ್ಟೀನ್ ಅವ್ರು ಏನ್ ಹೇಳ್ತಾರೆ, E = mc² ಅಂತ ಹೇಳ್ತಾರೆ ಅವರು. ಅಗಾಧವಾದ ಏನೊಂದು ಮಾಸ್ ಇತ್ತಲ್ಲ ಅಥವಾ ರಾಶಿ ಇತ್ತಲ್ಲ ಆ ಒಂದು ಏಕಕಾಯದಲ್ಲಿ, ಆ ರಾಶಿ ಕಂಪ್ಲೀಟ್ ಆಗಿ ಎನರ್ಜಿ ಅಥವಾ ಶಕ್ತಿಯಾಗಿ ಕನ್ವರ್ಟ್ ಆಯ್ತು ಅಂತ ಹೇಳ್ತಾರೆ ಅವರು. ನಾವು ಕೂಡ ಈಗ ನಾವೇನು ಮನುಷ್ಯರದಿಲ್ಲ, ನಾವು ಕೂಡ ಈ ಬೆಳಕಿನ ಕಿರಣದ ವೇಗದಲ್ಲಿ ನಾವು ಏನಾದ್ರು ಚಲಿಸಿದ್ವಿ ಅಂದ್ರೆ ನಾವು ಕೂಡ ಒಂದು ಶಕ್ತಿಯಾಗಿ ಬದಲಾಗ್ತೀವಿ. ನಮ್ದು ಏನೊಂದು ರಾಶಿ ಏಕತೆ ಕಾಣ್ತೀವಲ್ಲ, ನಾವು ಬೆಳಕಿನ ವೇಗದಲ್ಲಿ ನಾವು ಏನಾದ್ರು ಆದ್ವಿ ಅಂದ್ರೆ ಶಕ್ತಿಯಾಗಿ ಹೊರಹೊಮ್ತೀವಿ ಅಂತೇಳಿ. ಇದೇ E = mc² ಅಲ್ಲಿ ಇರೋದು. ಓಕೆ, ಹಾಗಾದ್ರೆ ಈ ಬಿಗ್ ಬ್ಯಾಂಗ್ ಅಥವಾ ಈ ಮಹಾಸ್ಫೋಟ ಆದ ಕೂಡಲೇ ಏನೇನಾಯ್ತು ನೋಡೋಣ. ಮಹಾಸ್ಫೋಟ ಆದ ಕೂಡಲೇ ಮೊದಲು ಮೂಲ ಕಣಗಳು ಹುಟ್ಕೊಂಡು, ಮೂಲ ಕಣಗಳು ಅಂದ್ರೆ ಯಾವ್ಯಾವ ಅಂದ್ರೆ ಮೊದಲೆಲ್ಲ ಅಂತಿದ್ರು ಮೂಲ ಕಣಗಳು ಅಥವಾ ಫಂಡಮೆಂಟಲ್ ಪಾರ್ಟಿಕಲ್ಸ್ ಅಂತ ಹೇಳಿ ಪ್ರೋಟಾನು, ನ್ಯೂಟ್ರಾನ್, ಎಲೆಕ್ಟ್ರಾನ್ ಅನ್ನ ಕರಿತಿದ್ರು. ಇಲ್ಲ, ವಿಜ್ಞಾನ ಬೆಳೆದಂಗೆ ಏನಾಯ್ತಂದ್ರೆ ಈ ಪ್ರೋಟಾನು ಮತ್ತೆ ಇನ್ನೂ ಬೇರೆ ಬೇರೆ ಕಣಗಳಿಂದ ಮಾಡಲ್ಪಟ್ಟಿದೆ ಅಂತ ಹೇಳ್ತಾರೆ. ಅದೇ ನ್ಯೂಟ್ರಾನು ಸಹಿತ ಬೇರೆ ಬೇರೆ ಕಣಗಳಿಂದ ಮಾಡಲ್ಪಟ್ಟಿದೆ ಅಂತ ಹೇಳ್ತಾರೆ. ಈ ಫಂಡಮೆಂಟಲ್ ಪಾರ್ಟಿಕಲ್ಸ್ ಅಥವಾ ಮೂಲ ಕಣ ಅಂದ್ರೆ ಏನಂದ್ರೆ, ಫಾರ್ ಎಕ್ಸಾಂಪಲ್ ಇವಾಗ ಒಂದು ನೀವು ಬಿಲ್ಡಿಂಗ್ ಕಟ್ಟಾತೀರ ಅನ್ಕೊಡ್ರಿ. ಬಿಲ್ಡಿಂಗ್ ಕಟ್ಟುವಾಗ ಏನಾಗುತ್ತೆ, ಒಂದೇ ತರ ಇಟ್ಟಿಗೆಗಳನ್ನ ಇಟ್ಟಿಗೆ ಮೇಲೆ ಇಟ್ಟಿಗೆ ಕಟ್ಟಿ ಒಂದು ಬಿಲ್ಡಿಂಗ್ ಅನ್ನ ನಿರ್ಮಾಣ ಮಾಡ್ತಿರ್ತೀವಿ, ಹೌದಾ. ಅದೇ ರೀತಿ ಮೂಲ ಕಣಗಳು ಅಂದ್ರೆ ಈ ಮೂಲ ಕಣಗಳಿಂದಲೇ ಈ ಇಡೀ ವಿಶ್ವದಲ್ಲಿರುವ ದ್ರವ್ಯ ರಾಶಿಗಳೆಲ್ಲ ರೂಪುಗೊಂಡವು ಅಂತೇಳಿ. ಕಾರ್ಬನ್ ತೋರಿ, ಆಕ್ಸಿಜನ್ ತೋರಿ, ನಾವು ನೀವು ಎಲ್ಲರೂ ಪ್ರತಿಯೊಬ್ಬರು ಮೂಲ ಕಣಗಳಿಂದನೇ ನಿರ್ಮಾಣ ಆಗಿದ್ವಿ ಅಂತೇಳಿ. ಓಕೆ, ಈ ಮೂಲ ಕಣಗಳು ಸುಮಾರು 61 ಅಂತೇಳಿ ಈಗಿನ ವಿಜ್ಞಾನ ಹೇಳುತ್ತಾ. ಎಂಥವು ಲ್ಯಾಪ್ಟಾನ್ಸ್ ಅಂತ ಕರೀತಾರು. ಅದೇ ರೀತಿ ಬೇರೆ ಬೇರೆ ರೀತಿ ಎಲೆಕ್ಟ್ರಾನ್ಸು, ಲ್ಯಾಪ್ಟಾನ್ಸ್ ಅಲ್ಲಿ ಬರೋದೇ ಎಲೆಕ್ಟ್ರಾನ್ಸ್ ಅಂತ ಬರ್ತಾವೆ, ಇವು ಕೂಡ ಮೂಲ ಕಣಗಳೇ. ಅದೇ ರೀತಿ ಕ್ವಾಕ್ಸ್ ಅಂತ ಬರ್ತಾವೆ, ಕ್ವಾಕ್ಸ್ ಅಂತೇಳಿ ಅಪ್ ಕ್ವಾರ್ಕು ಅಂಡ್ ಡೌನ್ ಕ್ವಾರ್ಕು ಅಂತ ಬರ್ತಾವೆ. ಈ ಒಂದು ಪ್ರೋಟಾನ್ ನಿರ್ಮಾಣ ಆಗ್ಬೇಕಂದ್ರೆ 2 ಅಪ್ ಕ್ವಾರ್ಕು ಮತ್ತೆ ಒಂದು ಡೌನ್ ಕ್ವಾರ್ಕು ಇವೆರಡು ಮಿಕ್ಸ್ ಆದಾಗ ಏನಾಗುತ್ತೆ ಅಂದ್ರೆ ಒಂದು ಪ್ರೋಟಾನ್ ನಿರ್ಮಾಣ ಆಗುತ್ತೆ. ಒಂದು ನ್ಯೂಟ್ರಾನ್ ನಿರ್ಮಾಣ ಆಗ್ಬೇಕಂದ್ರೆ ಒಂದು ಅಪ್ ಕ್ವಾರ್ಕು ಪ್ಲಸ್ 2 ಡೌನ್ ಕ್ವಾರ್ಕು. ಓಕೆ, ಇವೆರಡು ಮಿಕ್ಸ್ ಆದವು ಅಂದ್ರೆ ಒಂದು ನ್ಯೂಟ್ರಾನ್ ಪ್ರೊಡ್ಯೂಸ್ ಆಗುತ್ತೆ. ಪ್ರೋಟಾನ್ ಅಂದ್ರೆ ಏನಂದ್ರೆ ಧನ ವಿದ್ಯುದ್ದಾಂಶ ಇರುವ ಒಂದು ಒಂದು ಕಣ ಅಂತೇಳಿ ಕರಿಬಹುದು ಅದನ್ನ. ಓಕೆ, ಅದೇ ರೀತಿ ನ್ಯೂಟ್ರಾನ್ ಅನ್ನೋದು ಇದು ನ್ಯೂಟ್ರಲ್ ಆಗಿರುತ್ತೆ, ಇಲ್ಲಿ ಯಾವುದೇ ರೀತಿ ವಿದ್ಯುದ್ದಾಂಶ ಇರುವುದಿಲ್ಲ. ಏನಿದು ವಿದ್ಯುದ್ದಾಂಶ ಅಂದ್ರೆ ಏನು? ವಿದ್ಯುದ್ದಾಂಶ ಅಂದ್ರೆ ಯಾವುದು ತನ್ನ ಕಡೆಗೆ ಅಟ್ರಾಕ್ಟ್ ಮಾಡುತ್ತಲ್ಲ ಅದನ್ನ ನಾವು ಧನ ವಿದ್ಯುದ್ದಾಂಶ ಅಂತ ಹೇಳಿ, ಯಾವ ಒಂದು ಚಾರ್ಜ್ ಪಾರ್ಟಿಕಲ್ ಅನ್ನ ತನ್ನ ಕಡೆ ಅಟ್ರಾಕ್ಟ್ ಮಾಡುತ್ತಲ್ಲ ಅದನ್ನ ಧನ ವಿದ್ಯುದ್ದಾಂಶ ಅಂತ ಕರಿತೀವಿ. ಅದೇ ರೀತಿ ಯಾವುದು ಅಟ್ರಾಕ್ಟ್ ಮಾಡಲ್ಲ, ಈ ಕಡೆ ಸೇರುವುದಿಲ್ಲ, ಅದನ್ನ ನ್ಯೂಟ್ರಾನ್ ಅಂತ ಕರಿತೀವಿ. ನ್ಯೂಟ್ರಲ್ ಆಗಿರುತ್ತೆ ಅದು. ಇನ್ನು ಎಲೆಕ್ಟ್ರಾನ್ ಅನ್ನೋದು ಅದು ಋಣ ವಿದ್ಯುದ್ದಾಂಶ ಇರುವ ಒಂದು ಪಾರ್ಟಿಕಲ್ ಅಥವಾ ಒಂದು ಅದು ಓಕೆ ಕಣ. ಅದು ಅಂದ್ರೆ ಅದು ಆದಷ್ಟು ಪಾಸಿಟಿವ್ ಕಡೆ ಹೋಗಕ್ಕೆ ನೋಡುತ್ತೆ ಅದು ಎಲೆಕ್ಟ್ರಾನ್. ಓಕೆ, ಈ ರೀತಿ ಮೂಲ ಕಣಗಳು ಅಥವಾ ಪ್ರೋಟಾನ್, ನ್ಯೂಟ್ರಾನ್ ಇದು ಬಿಗ್ ಬ್ಯಾಂಗ್ ಆದ ಕೆಲವು ಫ್ರಾಕ್ಷನ್ ಆಫ್ ಸೆಕೆಂಡ್ ಅಲ್ಲಿ ಏನಂದ್ರೆ ಇವು ಹುಟ್ಕೊಂಡು ಅಂತ ಹೇಳ್ತಾರೆ ಅವರು. ಈಗ ಪ್ರೋಟಾನ್ ಇಂದ ಹೈಡ್ರೋಜನ್ ಅನಿಲ ಆಗ್ಬೇಕಂದ್ರ ಈಗ ನೋಡ್ರಿ, ಹೈಡ್ರೋಜನ್ ಅನಿಲ ಅಂದ್ರೆ ಏನು? ಒಂದು ಪ್ರೋಟಾನು ಅದ್ರ ಸುತ್ತಲೂ ಒಂದು ಎಲೆಕ್ಟ್ರಾನ್ ಸುತ್ತುತ್ತಾ, ಹೌದಾ. ಇದನ್ನೇ ನಾವು ಏನಂತ ಕರಿತೀವಿ ಅಂದ್ರೆ ಹೈಡ್ರೋಜನ್ ಅನಿಲ ಅಂತ ಕರಿತೀವಿ, ಹೌದಾ. ಇದೇನಂದ್ರೆ ಸ್ವಲ್ಪ ಟೈಮ್ ಆದ್ಕೊಳ್ಳಿ ಅಂದ್ರೆ ಸುಮಾರು ಒಂದು 17 ನಿಮಿಷ ಆದ್ಕೊಳ್ಳಿ ಏನಾಗುತ್ತೆ ಅಂದ್ರೆ ಈ ಹೈಡ್ರೋಜನ್ ಮತ್ತೆ ಹೀಲಿಯಂ ಅನಿಲಗಳು ಹುಟ್ಕೊಂಡು ಅಂತ ಹೇಳ್ತಾರೆ ಅವರು. 17 ನಿಮಿಷದಲ್ಲಿ ಕೆಲವೇ ನಿಮಿಷಗಳಲ್ಲಿ ಈ ಹೈಡ್ರೋಜನ್ ಮತ್ತೆ ಹೀಲಿಯಂ ಅನಿಲಗಳು ಹುಟ್ಕೊಂಡು ಅಂತ ಹೇಳ್ತಾರೆ. ಅಂದ್ರೆ ಒಂದು ಪ್ರೋಟಾನ್ ಸುತ್ತ ಒಂದು ಎಲೆಕ್ಟ್ರಾನ್ ಬೈಂಡ್ ಆಗಿಬಿಡುತ್ತೆ. ಅಂದ್ರೆ ಇದು ಈಸಿ, ಇದಕ್ಕೇನು ಅಷ್ಟೊಂದು ಏನಂದ್ರೆ ಇದನ್ನ ಬೇಕಾಗಿಲ್ಲ. ಅಂದ್ರೆ ಎಲೆಕ್ಟ್ರಾನ್ ಹೆಂಗಿದ್ರು ಇನ್ನೊಂದನ್ನ ಸೇರ್ಬೇಕಂತ ಇರುತ್ತೆ. ಪ್ರೋಟಾನ್ಗೆ
ಈ ಚಾರ್ಜ್ ಪಾರ್ಟಿಕಲ್ ಅನ್ನು ಅಟ್ರಾಕ್ಟ್ ಮಾಡೋ ಕೆಪಾಸಿಟಿ ಇರುತ್ತೆ. ಹಿಂಗಾಗಿ ಇವೆರಡು ಸೇರ್ಕೊಂಡು ಏನಂತಂದ್ರೆ ಒಂದು ಹೈಡ್ರೋಜನ್ ಕಣ ಅಥವಾ ಅನಿಲ ಹುಟ್ಕೊಳುತ್ತೆ. ಈ ಹೈಡ್ರೋಜನ್ ಇಂದ ಹೀಲಿಯಂ ಆಗ್ಬೇಕು ಅನ್ನೋದು ಅದು ದೊಡ್ಡ ಒಂದು ಏನಂದ್ರೆ ಅದಕ್ಕೆ ಭಾಳ ಎನರ್ಜಿ ಬೇಕಾಗುತ್ತೆ. ಆ ಎನರ್ಜಿ ಇದ್ರಲ್ಲಿ ಸಿಗ್ತದೆ ಅದಕ್ಕೆ ಎಲ್ಲಿ ಈ ಬಿಗ್ ಬ್ಯಾಂಗ್ ಆಗುತ್ತಲ್ಲ, ಮಹಾಸ್ಫೋಟ ಆಗುತ್ತಲ್ಲ, ಒಂದು ಹೈಡ್ರೋಜನ್ ಇಂದ ಒಂದು ಹೀಲಿಯಂ ಉಂಟಾಗುತ್ತೆ. ಹೆಂಗ ಫಾರ್ ಎಕ್ಸಾಂಪಲ್ ಈಗ ಹೈಡ್ರೋಜನ್ ಪ್ಲಸ್ ಹೈಡ್ರೋಜನ್ ಇದರಲ್ಲಿ ಏನಿರುತ್ತೆ, ಒಂದು ಪ್ರೋಟಾನ್ ಇರುತ್ತೆ, ಒಂದು ಎಲೆಕ್ಟ್ರಾನ್ ಇರುತ್ತೆ. ಹೌದಾ? ಅದೇ ರೀತಿ ಇದರಲ್ಲೂ ಸಹಿತ ಒಂದು ಪ್ರೋಟಾನ್ ಇರುತ್ತೆ, ಒಂದು ಎಲೆಕ್ಟ್ರಾನ್ ಇರುತ್ತೆ. ಇವೆರಡು ಮಿಕ್ಸ್ ಆದ್ರೆ ಏನಾಗುತ್ತೆ ಅಂದ್ರೆ ಹೀಲಿಯಂ ಪ್ರೊಡ್ಯೂಸ್ ಆಗುತ್ತೆ. ಹೀಲಿಯಂ ಅಲ್ಲಿ 2 ಪ್ರೋಟಾನು 4 ನ್ಯೂಟ್ರಾನ್ ಇರುತ್ತೆ. ಬಟ್ ಇದು ಈ ಹೈಡ್ರೋಜನ್ ಫಸ್ಟ್ಗೆ ಇದು ನಾರ್ಮಲ್ ಹೈಡ್ರೋಜನ್ ಇಂದ ಇವು ಎರಡು ಕಂಬೈನ್ ಆಗಲ್ಲ. ಡ್ಯೂಟೇರಿಯಂ ಅಂತ ಹೇಳಿದ್ರೆ ಒಂದು ಐಸೋಟೋಪ್ ಬರುತ್ತೆ ಹೈಡ್ರೋಜನ್ದು. ಈ ಡ್ಯೂಟೇರಿಯಂ ಅಲ್ಲಿ ಒಂದು ನ್ಯೂಟ್ರಾನ್ ಇರುತ್ತೆ. ಓಕೆ, ಅದೇ ರೀತಿ ಒಂದು ಪ್ರೋಟಾನು ಒಂದು ಎಲೆಕ್ಟ್ರಾನ್ ಇರುತ್ತೆ. ಈ ಹೈಡ್ರೋಜನ್ ಮಿಕ್ಸ್ ಆದಾಗ ಹೀಲಿಯಂ ಪ್ರೊಡ್ಯೂಸ್ ಆಗೋದು. ಓಕೆ, ಬಟ್ ಎರಡೂದ್ರಲ್ಲೂ ಪ್ರೋಟಾನ್ ಇದೆ. ಹೌದಾ? ಜೊತೆಗೆ ಒಂದು ಎಲೆಕ್ಟ್ರಾನು ಒಂದು ನ್ಯೂಟ್ರಾನ್ ಸೇರ್ಕೊಂತಿದೆ ಈ ಡ್ಯೂಟೇರಿಯಂ ಅಲ್ಲಿ. ಹೌದಾ? ಈ ಎಲೆಕ್ಟ್ರಾನ್ ಏನ್ ಮಾಡುತ್ತೆ ಅಂದ್ರೆ ಈ ಪ್ರೋಟಾನ್ ಸುತ್ತಿರುತ್ತೆ. ಬಟ್ ಇವೆರಡು ಏನಂದ್ರೆ ಧನ ವಿದ್ಯುದಾಂಶ ಇರುವಂತ ಕಣಗಳು. ಇದು ಪ್ರೋಟಾನು ಇವೆರಡು ಮಿಕ್ಸ್ ಆಗ್ಬೇಕಂದ್ರೆ ಸಾಧ್ಯನೇ ಇಲ್ಲ. ಹೆಂಗಂದ್ರೆ ಇದು ಒಂಥರ ಇಲ್ಲಿ ಒಂದು ಗಂಡು ಹುಡುಗ ಐತಿ, ಇಲ್ಲಿ ಒಂದು ಗಂಡು ಹುಡುಗ ಐತಿ, ಇವೆರಡನ್ನು ಮದುವೆ ಮಾಡಂದ್ರೆ ಅವ್ರು ಮದುವೆ ಆಗುದಿಲ್ಲ ಅವರು. ಆ ರೀತಿ. ಬಟ್ ಇದನ್ನ ಆಗ್ಬೇಕಂದ್ರೆ ಇದಕ್ಕೆ ಹ್ಯೂಜ್ ಅಮೌಂಟ್ ಆಫ್ ಎನರ್ಜಿ ಬೇಕಾಗುತ್ತೆ. ಭಾಳ ಎನರ್ಜಿ ಬೇಕಾಗುತ್ತೆ. ಆ ಎನರ್ಜಿ ಎಲ್ಲಿ ಸಿಗುತ್ತಂದ್ರ ಈ ಒಂದು ಇದರಲ್ಲಿ ಬಿಗ್ ಬ್ಯಾಂಗ್ ಸ್ಫೋಟ ಆಗುತ್ತಲ್ಲ, ಅದ್ರಲ್ಲಿ ಹ್ಯೂಜ್ ಅಮೌಂಟ್ ಆಫ್ ಎನರ್ಜಿ ರಿಲೀಸ್ ಆಗುತ್ತಾ. ಆ ಎನರ್ಜಿಯಿಂದ ಏನಾಗುತ್ತೆ ಅಂದ್ರೆ ಇವೆರಡು ಕಂಬೈನ್ ಆಗಿ ಪ್ರೊಡ್ಯೂಸ್ ಆಗೋದೇ ಹೀಲಿಯಂ. ಓಕೆ, ಈಗ ಏನ್ ಗೊತ್ತಾಯ್ತು ಹೈಡ್ರೋಜನ್ ಮತ್ತೆ ಹೀಲಿಯಂ ಹೆಂಗ್ ಉಂಟಾಗುವ ಅಂತ ಗೊತ್ತಾಯ್ತು. ಈ ಹೈಡ್ರೋಜನ್ ಮತ್ತು ಹೀಲಿಯಂ ಏನ್ ಮಾಡ್ತಾವ ಅಂದ್ರೆ ಇದೇನ್ ಬಿಗ್ ಬ್ಯಾಂಗ್ ಥಿಯರಿಯಿಂದ ಸ್ಫೋಟ ಆಗುತ್ತಲ್ಲ, ಅಲ್ಲೆಲ್ಲ ಏನಂದ್ರೆ ಈ ನೆಬುಲಾಗಳು ಉಂಟಾಗ್ತಾವ. ನೆಬುಲಾ ಅಂದ್ರೆ ಈ ಹೈಡ್ರೋಜನ್ ಮತ್ತೆ ಹೀಲಿಯಂಗಳಿಂದ ಕೂಡಿರ್ತಕ್ಕಂಥ ಗ್ಯಾಸಸ್ ಇವು. ಬರೀ ಇಲ್ಲಿ ಅನಿಲ ರಾಶಿ ಇರುತ್ತೆ ಇಲ್ಲಿ. ಇದನ್ನ ನಾವು ಏನಂತ ಕರೀತಾರೆ ಅಂದ್ರೆ ನೆಬುಲಾ ಅಥವಾ ಕನ್ನಡದಲ್ಲಿ ನಿಹಾರಿಕೆ ಅಂತ ಕರೀತಾರೆ ಇದನ್ನ. ಓಕೆ, ಹೈಡ್ರೋಜನ್ ಮತ್ತೆ ಹೀಲಿಯಂ ಇಂದ ಕೂಡಿರ್ತಕ್ಕಂಥ ರಾಶಿಗಳು ಉಂಟಾಗ್ತವು. ಬಹಳ ದೊಡ್ಡ ಪ್ರಮಾಣದಲ್ಲಿ ಇರುತ್ತೆ, ಬಹಳ ರಾಶಿಯನ್ನ ಹೊಂದಿರ್ತವೆ. ಹೌದಾ? ಮುಂದೇನಾಗುತ್ತಾ ಈ ಹೈಡ್ರೋಜನ್ ಮತ್ತೆ ಹೀಲಿಯಂ ಏನು ಪ್ರೊಡ್ಯೂಸ್ ಆಗೋಲ್ಲ, ಇವು ಎಲ್ಲಾ ಕಡೆ ಸಮಾನವಾಗಿ ಹಂಚಿಕೆ ಆಗಿರಲ್ಲ. ಒಂದು ಕಡೆ ಬಹಳ ದಟ್ಟವಾಗಿರುತ್ತೆ, ಇನ್ನೊಂದು ಕಡೆ ಬಹಳ ತೆಳುವಾಗಿರುತ್ತೆ. ಈ ದಟ್ಟವಾಗಿದ್ದ ಕಡೆ ಏನಾಗ್ತೈತೆ ಅಂದ್ರ ದಟ್ಟವಾಗಿ ಐತೆ ಅಂದ್ರೆ ಅದರಲ್ಲಿ ಒಂದು ಮಾಸ್ ಇರುತ್ತೆ. ಮಾಸ್ ಇದ್ದ ಕೂಡ ಏನ್ ಮಾಡುತ್ತಂದ್ರೆ ಸುತ್ತಲೂ ಇರತಕ್ಕಂಥ ಹೈಡ್ರೋಜನ್ ಹೀಲಿಯಂ ಕಣಗಳನ್ನ ಇದು ಅಟ್ರಾಕ್ಟ್ ಮಾಡಕ್ ಸ್ಟಾರ್ಟ್ ಮಾಡುತ್ತೆ. ಹೌದಾ? ಅದೇ ರೀತಿ ಇಲ್ಲಿ ಕೂಡ ಎಲ್ಲಿ ದಟ್ಟವಾಗಿರುತ್ತಲ್ಲ ಅವು ಏನ್ ಮಾಡುತ್ತಂದ್ರೆ ಸುತ್ತಲೂ ಇರುವ ಹೈಡ್ರೋಜನ್ ಮತ್ತೆ ಹೀಲಿಯಂ ಕಣಗಳನ್ನ ಅಟ್ರಾಕ್ಟ್ ಮಾಡಕ್ ಸ್ಟಾರ್ಟ್ ಮಾಡುತ್ತೆ. ಇದರಿಂದ ಏನು ಉಂಟಾಗ್ತಾವ ಅಂದ್ರೆ ಅಲ್ಲಿ ಒಂದು ಅಗಾಧವಾದ ಏನಂದ್ರೆ ಒಂದು ಗ್ರಾವಿಟೇಷನಲ್ ಬಲ ಅಥವಾ ಗುರುತ್ವಾಕರ್ಷಣೆ ಶಕ್ತಿ ಉಂಟಾಗುತ್ತೆ. ಇದರಿಂದ ಸುತ್ತಮುತ್ತಲು ಇರತಕ್ಕಂಥ ಎಲ್ಲಾ ಕಣಗಳು ಅಲ್ಲಿ ಬಂದು ಸೇರ್ಕೊಳಕತ್ತಾವ. ಈ ಸೇರ್ಕೋ ಪ್ರೊಸೆಸ್ ಅಲ್ಲಿ ಅವುಗಳನ್ನ ಏನ್ ಸೇರ್ಕೊಳ್ತಾವಲ್ಲ, ಈ ಕಣಗಳೆಲ್ಲ ಒಂದಕ್ಕೊಂದು ಡಿಕ್ಕಿ ಹೊಡೆದು ಏನಾಗುತ್ತೆ ಅಂದ್ರೆ ಈ ಕೇಂದ್ರದಲ್ಲಿ ಅಗಾಧವಾದ ಟೆಂಪರೇಚರ್ ಅಥವಾ ಉಷ್ಣಾಂಶ ಪ್ರೊಡ್ಯೂಸ್ ಆಗುತ್ತೆ. ಅಂಡ್ ಇವೆಲ್ಲಾ ಕಣಗಳು ಇದ್ರ ಸುತ್ತಾಕತ್ತಾವ. ಭಾಳ ಅಂದ್ರೆ ಭಾಳ ಗ್ರಾವಿಟೇಷನ್ ಬೆಳೆದ್ಬಿಡ್ತೈತೆ ಅದು. ಒಂದ್ಸರ್ತಿ ಯಾವ್ದು ಒಂದ್ ಕಡೆ ದಟ್ಟವಾಗಿರುತ್ತಲ್ಲ ಅದು ಅಲ್ಲೇ ಅಗಾಧವಾದ ಎಲ್ಲಾ ಕಣಗಳು ಬಂದು ಅಲ್ಲೇ ಸೇರ್ಕೊಳಕ್ ನೋಡ್ತಾವ. ಇದರಿಂದ ಇಲ್ಲಿ ಏನಾಗುತ್ತೆ ಅಂದ್ರೆ ಅಗಾಧವಾದ ಗುರುತ್ವಾಕರ್ಷಣೆ ಬೆಳೆಯುತ್ತಾ ಇದು ಮುಂದೆ ಏನ್ ಮಾಡುತ್ತಂದ್ರೆ ಈ ನಕ್ಷತ್ರಗಳ ಹುಟ್ಟುವಿಕೆಗೆ ಕಾರಣ ಆಗುತ್ತೆ. ಓಕೆ, ಈ ಒಂದು ಪ್ರೊಸೆಸ್ ಇಂದ. ಓಕೆ, ಇದನ್ನೇ ಮಹಾಸ್ಫೋಟ ಸಿದ್ಧಾಂತದಲ್ಲಿ ಹೇಳಿದ್ದವರು. ಮೊದಲು ಮೂಲ ಕಣಗಳು ಹುಟ್ಕೋತಾವು, ಮೂಲ ಕಣಗಳಿಂದ ಪ್ರೋಟಾನ್ ನ್ಯೂಟ್ರಾನ್ಗಳು ಹುಟ್ಕೋತಾವು, ಅದರಿಂದ ಹೈಡ್ರೋಜನ್ ಅನಿಲ ಉಂಟಾಗುತ್ತೆ. ನೆಬುಲಾ ಅಥವಾ ಅದನ್ನ ಕನ್ನಡದಲ್ಲಿ ಜ್ಯೋತಿರ್ಮೇಘ ಅಥವಾ ನಿಹಾರಿಕೆ ಅಂತ ಕರೀಬಹುದು. ಅದರಿಂದ ನಕ್ಷತ್ರಗಳು ಉಂಟಾಗ್ತಾವು ಅಂತ ಹೇಳಿದ್ರು. ಇದನ್ನೇ ಮಹಾಸ್ಫೋಟ ಸಿದ್ಧಾಂತ ಅಂತ ಕರೆಯೋದು. ಬಟ್ ಇಲ್ಲಿ ನಮ್ಮ ಧೀರೇಂದ್ರ ಗೋಪಾಲ್ ಸರ್ ಅವರು ಮಹಾಸ್ಫೋಟ ಆಗ್ಲಿಕ್ಕೆ ಕಾರಣ ಏನಿಲ್ಲ, ಯಾವ್ದಾದ್ರು ಬೆಂಕಿ ಕಡಿಗಿರಿದ್ನ ಅಲ್ಲಿ ಅಂತ ಕೇಳ್ತಿದ್ದಾರೆ. ಸೈಂಟಿಸ್ಟ್ಗಳಿಗೂ ಗೊತ್ತಿಲ್ಲ ಅದು ಯಾಕೆ ಅದು ಅಷ್ಟೊಂದು ಆ ಒಂದು ಬಾಲ್ ಟೈನಿ ಬಾಲ್ ಅಂತ ಕರೀತಲ್ಲ, ಅದು ಯಾಕೆ ಸ್ಫೋಟ ಆಯ್ತು ಅನ್ನೋದು ಸೈಂಟಿಸ್ಟ್ಗಳಿಗೂ ಗೊತ್ತಿಲ್ಲ. ನಮ್ಗೆ ಇಲ್ಲಿ ತನಕ ಅದ್ರ ಬಗ್ಗೆ ಐಡಿಯಾ ಸಿಕ್ಕಿಲ್ಲ. ಸೊ ಹಿಂಗಾಗಿ ನಂಗೂ ಗೊತ್ತಿಲ್ಲ ಸರ್. ಬಟ್ ರಿಲಿಜಿಯಸ್ ಟೆಕ್ಸ್ಟ್ ಬುಕ್ ಅಲ್ಲಿ ಅವ್ರು ಹೇಳ್ತಾರೆ ಇಟ್ಸ್ ಆಕ್ಟ್ ಆಫ್ ಗಾಡ್ ಅಂತ ಹೇಳ್ತಾರೆ. ಸೊ ನಮಗೂ ಗೊತ್ತಿಲ್ಲ, ಸೈಂಟಿಸ್ಟ್ಗಳಿಗೂ ಗೊತ್ತಿಲ್ಲ. ಈಗ ಈ ನಕ್ಷತ್ರಗಳ ಹುಟ್ಟು ಸಾವು ಹೆಂಗಾಗುತ್ತೆ ಅಂತ ನೋಡೋಣ. ಒಂದು ಗ್ಯಾಲಕ್ಸಿ ಅಥವಾ ಒಂದು ನಕ್ಷತ್ರ ಪುಂಜದಲ್ಲಿ ಕೋಟ್ಯಾಂತರ ನಕ್ಷತ್ರಗಳು ಇರ್ತಾವ ಅಂತ ಹೇಳಿ ನೋಡಿದ್ವಿ ನಾವು. ಯಾವುದೇ ಒಂದು ನಕ್ಷತ್ರ ಹುಟ್ಟಬೇಕಂದ್ರೆ ಮೊದಲ ಏನಂತ ಒಂದು ನೆಬುಲಾ ಇರಬೇಕು. ನೆಬುಲಾ ಅಥವಾ ದೈತ್ಯ ಹೈಡ್ರೋಜನ್ ಮೋಡ್ಗಳಂತೆ ಕರಿಬಹುದು, ಅಥವಾ ಇನ್ನ ಕನ್ನಡದಲ್ಲಿ ಜ್ಯೋತಿರ್ಮೇಘ ಅಂತ ಕರೀತಾರೆ. ಈ ರೀತಿ ಏನಂದ್ರೆ ಪೂರ್ತಿ ಕಂಪ್ಲೀಟ್ ಆಗಿ ಇಲ್ಲಿ ಏನಂದ್ರೆ ಹೈಡ್ರೋಜನ್ ಆವರಿಸ್ಕೊಂಡ್ ಬಿಟ್ಟಿರುತ್ತೆ. ಇಲ್ಲಿ ಹೈಡ್ರೋಜನ್ ಇರುತ್ತೆ. ಹೌದಾ? ಇದನ್ನ ನೆಬುಲಾ ಅಥವಾ ಜ್ಯೋತಿರ್ಮೇಘ ಅಂತ ಕರೆದ್ರು. ಬಟ್ ಈ ಹೈಡ್ರೋಜನ್ ಒಂದೇ ರೀತಿ ಸಮಾನವಾಗಿ ಹಂಚಿಕೆ ಆಗಿರಲ್ಲ. ಒಂದು ಕಡೆ ದಟ್ಟ ಇರುತ್ತೆ, ಇನ್ನೊಂದು ಕಡೆ ಸ್ವಲ್ಪ ಕಮ್ಮಿ ಇರುತ್ತೆ, ತೆಳುವಾಗಿರುತ್ತೆ. ಹಿಂಗಾಗಿ ಏನಾಗುತ್ತೆ ಅಂದ್ರೆ ಈ ದಟ್ಟ ಇರೋ ಕಡೆ ಏನಾಗುತ್ತೆ ಅಂದ್ರೆ ಗುರುತ್ವಾಕರ್ಷಣೆ ಶಕ್ತಿ ಆಟೋಮೆಟಿಕ್ ಆಗಿ ಬೆಳೆಯಕತ್ತೈತಿ. ಎಲ್ಲಿ ರಾಶಿ ಇರುತ್ತೋ ಅಲ್ಲಿ ಗುರುತ್ವಾಕರ್ಷಣೆ ಶಕ್ತಿ ಇರುತ್ತೆ ಅಂತ ಹೇಳ್ತಾರೆ. ಓಕೆ, ಇಲ್ಲಿ ದಟ್ಟವಾದ ಪ್ರದೇಶಗಳಲ್ಲಿ ಏನಾಗುತ್ತೆ ಅಂದ್ರೆ ಈ ಸುತ್ತಲಿನ ಹೈಡ್ರೋಜನ್ ಅನಿಲ ಮತ್ತು ಹೀಲಿಯಂ ಅನಿಲವನ್ನು ಏನ್ ಮಾಡುತ್ತೆ ಅಂದ್ರೆ ಇದು ಈ ದಟ್ಟವಾದ ಪ್ರದೇಶ ಆಕರ್ಷಣೆ ಅಥವಾ ಗುರುತ್ವಾಕರ್ಷಣೆಯಿಂದ ತನ್ನ ಕಡೆ ಸೆಳ್ಕೊಳಕತ್ತೈತಿ. ಓಕೆ, ಸೆಳ್ಕೊಂಡಾದ್ಮೇಲೆ ಏನಾಗುತ್ತಂದ್ರ
ಒಂದು ನಕ್ಷತ್ರದ ರೂಪವನ್ನು ಅಥವಾ ಒಂದು ವೃತ್ತಾಕಾರದ ರೂಪವನ್ನ ಪಡ್ಕೊಳುತ್ತಾ ಕೇಂದ್ರ. ಅದ್ರ ಸುತ್ತಲೂ ಈ ಗ್ಯಾಸ್ ಅಥವಾ ಹೈಡ್ರೋಜನ್ ಏನ್ ಇರುತ್ತಲ್ಲ ಅದು ಅದ್ರ ಸುತ್ತುವರಿಯಾಕತೈತಿ ಈ ರೀತಿ. ಈ ವೃತ್ತಾಕಾರದ ಒಂದು ಇದು ಐತಲ್ಲ, ಇಲ್ಲೇ ನೋಡಿ, ಇಲ್ಲಿ ಚಿತ್ರದಲ್ಲಿ ತೋರಿಸಿದೇನಲ್ಲ ಇದೆ ಇದು. ಇದನ್ನ ಪ್ರೋಟೋಸ್ಟಾರ್ ಅಂತ ಕರೀತಾರೆ. ಪ್ರೋಟೋಸ್ಟಾರ್ ಅನ್ನೋದಂದ್ರೆ ಇನ್ನ ಸ್ಟಾರ್ ಆಗಿಲ್ಲ, ಅದು ಇನ್ನೂ ನಕ್ಷತ್ರ ಆಗಿಲ್ಲ. ಅದು ನಕ್ಷತ್ರ ಆಗ್ಲಿಕ್ಕೆ ಇನ್ನೇನಿನ್ನು ಕೆಲವು ವರ್ಷಗಳು ಬೇಕಿದಾವ ಅನ್ನೋ ಒಂದು ಹಂತ ಅದು ಪ್ರೋಟೋಸ್ಟಾರ್ ಅನ್ನೋದು. ಅಂದ್ರೆ ಇಲ್ಲಿ ಇನ್ನ ಈ ಹೈಡ್ರೋಜನ್ ಸಮ್ಮಿಳನ ಕ್ರಿಯೆ ಇನ್ನೂ ಸ್ಟಾರ್ಟ್ ಆಗಿಲ್ಲ, ಇನ್ನ ಅಲ್ಲಿ ಪ್ರಾರಂಭ ಆಗಿಲ್ಲ ಅಂತ ಒಂದು ಸ್ಥಿತಿಯನ್ನ ನಾವು ಏನು ಕರಿತೀವಿ ಅಂದ್ರೆ ಪ್ರೋಟೋಸ್ಟಾರ್ ಅಂತ ಕರಿತೀವಿ. ಈ ಕಡೆ ಸ್ಟಾರು ಅಲ್ಲ, ಈ ಕಡೆ ನೆಬುಲಾನು ಅಲ್ಲ, ಅದು ಮಿಡಲ್ ಸ್ಟೇಜ್ ಅದು, ಅದನ್ನ ಪ್ರೋಟೋಸ್ಟಾರ್ ಅಂತ ಕರೆಯೋದು ನಾವು. ಓಕೆ, ಈಗ ಈ ಹೈಡ್ರೋಜನ್ ಸಮ್ಮಿಳನ ಕ್ರಿಯೆ ಹೆಂಗಾಗುತ್ತಂದ್ರ ಇಲ್ಲಿ ಕೇಂದ್ರದಲ್ಲಿ ಅಗಾಧವಾದ ಹೈಡ್ರೋಜನ್ನು ಹೀಲಿಯಮು ಕಣಗಳು ಗುರುತ್ವಾಕರ್ಷಣೆ ಶಕ್ತಿಯಿಂದ ಒಂದ ಕಡೆ ಬಂದು ಸೇರಾಕತ್ತೇವು. ಇದರಿಂದ ಏನಾಗುತ್ತಂದ್ರೆ ಒಂದಕ್ಕೊಂದು ಹೈಡ್ರೋಜನ್ನು ಹೀಲಿಯಮು ಇವೆಲ್ಲ ಡಿಕ್ಕಿ ಹೊಡೆದು ಏನಾಗುತ್ತಂದ್ರೆ ಅಗಾಧವಾದ ಏನಾಗುತ್ತಂದ್ರೆ ಅಲ್ಲಿ ಎನರ್ಜಿ ಪ್ರೊಡ್ಯೂಸ್ ಆಗುತ್ತಾ, ಅಗಾಧವಾದ ಒಂದು ಶಾಖ ಶಕ್ತಿ ಟೆಂಪರೇಚರ್ ರಿಲೀಸ್ ಆಗುತ್ತಾ. ಈ ಟೆಂಪರೇಚರ್ ಯಾವ ರೇಂಜಲ್ಲಿ ಇರುತ್ತೆ ಅಂದ್ರೆ ಮಿಲಿಯನ್ಸ್ ಟೆಂಪರೇಚರ್ ಇರುತ್ತೆ. ಈ ಟೆಂಪರೇಚರ್ ಬಹಳ ಅತ್ಯವಶ್ಯಕ. ಯಾವುದೇ ಒಂದು ಹೈಡ್ರೋಜನ್ ಸಮ್ಮಿಳನ ಕ್ರಿಯೆ ಆಗ್ಬೇಕಂದ್ರೆ ಅಷ್ಟು ಟೆಂಪರೇಚರ್ ಬೇಕೇ ಬೇಕು. ಇಲ್ಲಾಂದ್ರೆ ನಾನು ಆಗ್ಲೇ ಹೋದ ಸ್ಲೈಡ್ ಅಲ್ಲಿ ಹೇಳಿದೆ, ನಾನು 2 ಪ್ರೋಟಾನ್ಗಳು ಕೂಡಕ್ ಆಗೋದೇ ಇಲ್ಲ. ಅವು 2 ಧನವಿದ್ಯುತ್ ಅಂಶಗಳು, 2 ಒಂದೇ ತರ ಚಾರ್ಜ್ ಇರ್ತಕ್ಕಂಥ ಕಣಗಳು. ಅವುಗಳ 2 ಕೂಡಿಸ್ಬೇಕಂದ್ರೆ ನಾವು ಅಗಾಧವಾದ ಶಕ್ತಿಯನ್ನ ನಾವು ಇದಕ್ಕೆ ಹಾಕ್ಬೇಕಾಗತ್ತೆ, ಇಲ್ಲಾಂದ್ರೆ ಅವು ಕೂಡೋದೇ ಇಲ್ಲ. ಅದಕ್ಕೊಂದು ಎಕ್ಸಾಂಪಲ್ ಕೊಟ್ಟೆ ನಾನು. ಒಂದು ಗಂಡು ಇನ್ನೊಂದು ಗಂಡನ್ನು ಕೂಡಕ್ಕೆ ಹೆಂಗಾಗೋದಿಲ್ಲೋ ಅದು ಇದೇ ರೀತಿ. ಅಗಾಧವಾದ ಶಕ್ತಿ ಎಲ್ಲಿಂದ ಸಿಗುತ್ತೆ ಅಂದ್ರೆ ಇವೇನು ಗುರುತ್ವಾಕರ್ಷಣೆಯಿಂದ ತನ್ನ ಕಡೆ ಎಳಿತಿರ್ತೈತಲ್ಲ, ಆ ಟೈಮಲ್ಲಿ ಡಿಕ್ಕಿ ಹೊಡೆದು ಎನರ್ಜಿ ಪ್ರೊಡ್ಯೂಸ್ ಆಗುತ್ತಲ್ಲ, ಆ ಎನರ್ಜಿಯಿಂದಾನೇ ಈ ಹೈಡ್ರೋಜನ್ ಸಮ್ಮಿಳನ ಕ್ರಿಯೆ ಪ್ರಾರಂಭ ಆಗೋದು. ಓಕೆ, ಇದಕ್ಕೆ ನಾವು ಇದರಿಂದ ಏನಾಗುತ್ತೆ ಅಂದ್ರೆ ಮುಂದೆ ಒಂದು ಸ್ಟಾರ್ ಹುಟ್ಕೊಳ್ಳುತ್ತೆ, ಅದನ್ನ ಸ್ಟಾರ್ ಅಂತ ಕರಿತೀವಿ ನಾವು. ಓಕೆ, ಕೇಂದ್ರದಲ್ಲಿ. ಮತ್ತೆ ಇನ್ನೊಂದೇನಂದ್ರೆ ಹೈಡ್ರೋಜನ್ ಸಮ್ಮಿಳನ ಕ್ರಿಯೆ ಕೇಂದ್ರದಲ್ಲಿ ಮಾತ್ರ ಆಗೋದು, ಅದ್ರ ಸುತ್ತಮುತ್ತಲೂ ಆಗೋದಿಲ್ಲ ಅದು. ಯಾಕಂದ್ರೆ ಅಗಾಧವಾದ ಒಂದು ಟೆಂಪರೇಚರ್ ಇರೋದು ಕೇವಲ ಕೇಂದ್ರದಲ್ಲಿ ಮಾತ್ರ. ಇದನ್ನೇ ನಾವು ಸ್ಟಾರ್ ಅಂತ ಕರೆಯೋದು. ಇವನ್ ನೋಡ್ರಿ ನೀವು, ಈ ಚೀನಾದವರು ಆರ್ಟಿಫಿಷಿಯಲ್ ಸನ್ ಎಕ್ಸ್ಪೆರಿಮೆಂಟ್ ಮಾಡ್ತಿದ್ದಾರೆ. ಅಲ್ಲಿ ಅವ್ರು ಹೇಳ್ತಿದ್ದಾರೆ ಅಂದ್ರೆ ಅವರು ಅಗಾಧವಾದ ಟೆಂಪರೇಚರ್ ಅನ್ನ ಭೂಮಿ ಮೇಲೆ ರೆಡಿ ಮಾಡಬೇಕು ಅಂತೇಳಿ. ಅದಕ್ಕಾಗಿ ದೊಡ್ಡ ಅದಕ್ಕೆ ಏನಂದ್ರೆ ಟೆಂಪರೇಚರ್ ಎಲ್ಲಿ ಹೊರಗೆ ಹೋಗದೆ ಇರೋ ತರ ಸೂರ್ಯನ ಒಂದು ಅಂತರಾಳದಲ್ಲಿ ಎಷ್ಟು ಒಂದು ಕೇಂದ್ರದಲ್ಲಿ ಮಿಲಿಯನ್ ಗಟ್ಟಲೆ ಟೆಂಪರೇಚರ್ ಐತಲ್ಲ, ಅದನ್ನ ಭೂಮಿ ಮೇಲೆ ಸೃಷ್ಟಿಸಬೇಕು. ಅದನ್ನ ಸೃಷ್ಟಿ ಮಾಡಿ ಆ ಟೆಂಪರೇಚರ್ ಅಲ್ಲಿ ಹೈಡ್ರೋಜನ್ ಕೂಡಿಸಿ ಸಮ್ಮಿಳನ ಕ್ರಿಯೆ ಮಾಡಬೇಕು. ಅದರಿಂದ ಬರ್ತಕ್ಕಂಥ ಎನರ್ಜಿಯನ್ನ ವಿದ್ಯುತ್ ಶಕ್ತಿಗೆ ಬಳಕೆ ಮಾಡಬೇಕು ಅನ್ನೋ ಒಂದು ವಿಚಾರ ಇಟ್ಕೊಂಡು ಆರ್ಟಿಫಿಷಿಯಲ್ ಸನ್ ಎಕ್ಸ್ಪೆರಿಮೆಂಟ್ ಮಾಡ್ತಿದ್ದಾರೆ ಚೀನಾದವರು. ಇನ್ನೂ ಅದು ಎಕ್ಸ್ಪೆರಿಮೆಂಟ್ ಹಂತದಲ್ಲಿ ಇದೆ, ಅದು ಇನ್ನೂ ಕಾರ್ಯಗತ ಆಗಿಲ್ಲ ಅದು. ಓಕೆ, ಅದನ್ನ ಹೇಳಿದೆ, ಒಂದು ಹೈಡ್ರೋಜನ್ ಮತ್ತೆ ಹೈಡ್ರೋಜನ್ 2 ಕೂಡ್ಬೇಕಂದ್ರೆ ಮೊದಲು ಅದಕ್ಕೆ ಇನಿಷಿಯಲ್ ಕಂಡೀಷನ್ ಏನಂದ್ರೆ ಅಗಾಧವಾದ ಟೆಂಪರೇಚರ್ ಆ ಪ್ಲೇಸ್ ಅಲ್ಲಿ ಇರಬೇಕು. ಅದು ಏನಾಗುತ್ತೆ ಅಂದ್ರೆ ಈ ಹೈಡ್ರೋಜನ್ ಅನಿಲಗಳು ಡಿಕ್ಕಿ ಹೊಡೆಯೋದ್ರಿಂದ ಎನರ್ಜಿ ಕೇಂದ್ರದಲ್ಲಿ ಸಿಗುತ್ತಾ, ಯಾವುದೇ ಒಂದು ಸ್ಟಾರ್ ಹಂತದಲ್ಲಿ, ಅಂದ್ರೆ ಸ್ಟಾರ್ ನಿರ್ಮಾಣವಾಗುವ ಹಂತದಲ್ಲಿ. ಒಂದ್ ಸರ್ತಿ ಇಲ್ಲಿ ಹೈಡ್ರೋಜನ್ ಅನಿಲಗಳು ಕೂಡಿ ಹೈಡ್ರೋಜನ್ ಸಮ್ಮಿಳನ ಕ್ರಿಯೆ ಆದ್ಮೇಲೆ ಏನಾಗುತ್ತಂದ್ರೆ ಅಲ್ಲಿಂದ ಎನರ್ಜಿ ಏನಾಗುತ್ತಂದ್ರೆ ಹೊರಗಡೆ ಚಿಮ್ಮಕತ್ತೈತಿ, ಅಂದ್ರೆ ಆ ಎನರ್ಜಿ ಅಥವಾ ಆ ಶಕ್ತಿ ಹೊರಗಡೆ ಹೋಗಾಕತ್ತೈತಿ. ಬಟ್ ಈ ಹೊರಗಡೆ ಹೋಗಾಕತ್ಕೊಳ್ಳಿ ಮತ್ತೆ ಹಂಗ್ ನೋಡಿದ್ರೆ ಹಂಗಾರೆ ಎಲ್ಲಾ ಸ್ಟಾರ್ಗಳು ಬರ್ಬರ್ತಾ ದಪ್ಪ ಆಗ್ಬೇಕಲ್ಲ, ಬಟ್ ಆಗುದಿಲ್ಲ. ಅದೇ ರೀತಿ ಅದ ಟೈಮಲ್ಲಿ ಈ ಗುರುತ್ವಾಕರ್ಷಣೆ ಶಕ್ತಿನೂ ಏನ್ ಮಾಡುತ್ತಂದ್ರೆ ಎಲ್ಲಾ ಕಣಗಳನ್ನು ತನ್ನ ಕಡೆ ಹೀರ್ಕೊಳಕ ಅಥವಾ ತನ್ನ ಕಡೆ ಸೆಳ್ಕೊಳಕ ಪ್ರಾರಂಭಿಸುತ್ತೆ. ಹಿಂಗಾಗಿ ಇವೆರಡೂ ಶಕ್ತಿಗಳು ಕ್ಯಾನ್ಸಲ್ ಆಗಿ ಏನಾಗುತ್ತೆ ಅಂದ್ರೆ ಒಂದು ಸ್ಟಾರು ಸ್ಟೇಬಲ್ ಆಗಿ ಬಹಳ ವರ್ಷದ ತನಕ ಇರಕ್ ಸಾಧ್ಯ. ಇಲ್ಲ ಅಂದ್ರೆ ನಮ್ಮ ಸೂರ್ಯ ಅಥವಾ ಭೂಮಿಯನ್ನ ನುಂಗಾಕ್ಬಿಡ್ತಿದ್ದ ಅಂತೇಳಿ. ಈಗ ಇಲ್ಲಿ ಇವರು ಕುರಿ ಪ್ರತಾಪ್ ಅವರು ಒಂದು ಪ್ರಶ್ನೆ ಮಾಡಿದ್ದಾರೆ. ಈಗ ಗುರುಗ್ರಹದಲ್ಲಿ ಹೈಡ್ರೋಜನ್ ಮತ್ತೆ ಹೀಲಿಯಂ ಇದೆ, ಅದು ಬುಡಕ್ಕೆ ಬೆಂಕಿ ಇಟ್ಟರೆ ಅಲ್ಲಿ ಸಮ್ಮಿಳನ ಕ್ರಿಯೆ ಆಗುತ್ತಾ ಅಂತೇಳಿ. ಇಲ್ಲ, ಆಗೋದಿಲ್ಲ ಅಲ್ಲಿ. ಏನಕ್ಕಂದ್ರೆ ಗುರುಗ್ರಹದಲ್ಲಿ ಅಷ್ಟೊಂದು ಮಾಸ್ ಇಲ್ಲ. ಮಾಸ್ ಇನ್ ದ ಸೆನ್ಸ್ ಅಷ್ಟೊಂದು ರಾಶಿ ಇಲ್ಲ ಅಲ್ಲಿ. ಒಂದು ನಕ್ಷತ್ರ ಆಗ್ಬೇಕಂದ್ರೆ ಮಿನಿಮಮ್ 13 ಗುರುಗ್ರಹಗಳು ಸೇರ್ಬೇಕು. ನಾನು ಹೈಡ್ರೋಜನ್ ಮತ್ತು ಹೈಡ್ರೋಜನ್ ಸಮ್ಮಿಳನ ಕ್ರಿಯೆ ಆಗ್ಬೇಕಂದ್ರೆ ಅಗಾಧವಾದ ಟೆಂಪರೇಚರ್ ಬೇಕು ಅಂತ ಹೇಳಿ, ಮಿಲಿಯನ್ ಗಟ್ಟಲೆ ಟೆಂಪರೇಚರ್. ಅದು ಗುರುಗ್ರಹದಲ್ಲಿ ಸಿಗೋದಿಲ್ಲ ಅದು. ಇವನ್ ಭೂಮಿಯಲ್ಲಿ ನೋಡ್ರಿ ನೀವು ಭಾಳ ಅಂದ್ರೆ ಒಂದು 6000 ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶ ಸಿಗುತ್ತೆ. ಗುರುಗ್ರಹದಲ್ಲಿ ಒಂದಿಷ್ಟು ಹೆಚ್ಚಿಗೆ ಇರ್ಬೋದು ಅಷ್ಟೇ. ಬಟ್ ಅದು ಏನಂದ್ರೆ ಈ ನಕ್ಷತ್ರಗಳಲ್ಲಿ ಕಂಡು ಬರ್ತಕ್ಕಂಥ ಟೆಂಪರೇಚರು ಈ ಗುರುಗ್ರಹದಲ್ಲಿ ಕಂಡು ಬರೋದಿಲ್ಲ. ಹಿಂಗಾಗಿ ಅಲ್ಲಿ ಸಮ್ಮಿಳನ ಕ್ರಿಯೆ ಆಗಕ್ಕೆ ಸಾಧ್ಯನೇ ಇಲ್ಲ. ಓಕೆ, ಮಿನಿಮಮ್ 13 ಗುರುಗ್ರಹ ಬೇಕು ಯಾವುದೇ ಒಂದು ನಕ್ಷತ್ರ ಫಾರ್ಮ್ ಆಗ್ಬೇಕು ಅಥವಾ ಸಮ್ಮಿಳನ ಕ್ರಿಯೆ ಆಗ್ಬೇಕಂದ್ರೆ ಅಲ್ಲಿ ಅಂದ್ರೆ ಅಗಾಧವಾದ ಟೆಂಪರೇಚರ್ ಬೇಕಂತೇಳಿ. ಈಗ ಅವ್ರು ಇನ್ನೊಂದು ಹೇಳಿದ್ರು, ಬೆಂಕಿ ಹಚ್ಚಿಬಿಟ್ರೆ ಆಗುತ್ತಾ ಅಂತೇಳಿ. ಹೈಡ್ರೋಜನ್ ಬೆಂಕಿ ಹಚ್ಚಿದ್ರೆ ಏನಾಗುತ್ತಾ, ಹೈಡ್ರೋಜನ್ ಪ್ಲಸ್ ಆಕ್ಸಿಜನ್ ಸೇರಿ ಏನಾಗುತ್ತೆ, ವಾಟರ್ ಆಗುತ್ತಾ. ಇವನ್ ಅಲ್ಲಿ ಆಕ್ಸಿಜನ್ ಇರ್ಬೇಕು, ಅಲ್ಲಿ ಗುರುಗ್ರಹದಲ್ಲಿ ಆಕ್ಸಿಜನ್ ಐತಾ ಇಲ್ಲ. ಹಿಂಗಾಗಿ ಅಲ್ಲಿ ವಾಟರ್ ಆಗೋದಿಲ್ಲ, ಇದಕ್ಕೆ ಬೆಂಕಿನೂ ಹತ್ತೋದಿಲ್ಲ. ಓಕೆ, ಇವೆರಡು ಆಗೋದಿಲ್ಲ. ಇದು ಏನ್ ನೋಡಿದ್ವಿ ಅಂದ್ರೆ ಇದು ನಕ್ಷತ್ರಗಳು ಹುಟ್ಟು ಹೆಂಗಾಗುತ್ತೆ ಅಂತ ಹೇಳಿ ನೋಡಿದ್ವಿ. ಓಕೆ, ಮತ್ತೆ ನಿಮಗೆ ಯಾಕೆ ಅಲ್ಲಿ ಹೈಡ್ರೋಜನ್ ಕೊಡ್ಬೇಕಂದ್ರೆ ಅಗಾಧವಾದ ಶಕ್ತಿ ಹಾಕ್ಬೇಕಂತ ಹೇಳಿದ್ನಿ ಅಂದ್ರೆ ಅವೆರಡು ಪ್ರೋಟಾನ್ಗಳು. ಹೈಡ್ರೋಜನ್ ಒಂದು ಪ್ರೋಟಾನ್ ಇರುತ್ತೆ, ಅದ್ರ ಸುತ್ತಲೂ ಒಂದು ಎಲೆಕ್ಟ್ರಾನ್ ಸುತ್ತುತ್ತೆ ಅಂತ ಹೇಳಿ. ಇವೆರಡು ಸೇರ್ಬೇಕಂದ್ರೆ ಆಗುದೇ ಇಲ್ಲ. ಅವು ಎರಡು ಒಂದೇ ತರ ಇರುತ್ತೆ, ಧನವಿದ್ಯುತ್ ಅಂಶ ಇರತಕ್ಕಂಥ ಅಂಶಗಳು. ಕೂಡ್ಬೇಕಂದ್ರೆ ಅಗಾಧವಾದ ಶಕ್ತಿ ಇರಲೇಬೇಕು. ಅದರಿಂದನೇ ಹೀಲಿಯಂ ಪ್ರೊಡ್ಯೂಸ್ ಆಗೋದು. ಓಕೆ, ಮತ್ತೆ ಇನ್ನೊಂದು ನೋಡಿ, ಇವೆರಡು ತೂಕ ಏನಿರುತ್ತಲ್ಲ, ರಾಶಿ ಇರುತ್ತಲ್ಲ,
ಈ ರಾಶಿ ಹೀಲಿಯಂ ರಾಶಿಗಿಂತ ಜಾಸ್ತಿ ಇರುತ್ತೆ. ಈ ಮಿಕ್ಕಿದ ರಾಶಿ ಎಲ್ಲಿ ಹೋಯ್ತು ಅಂದ್ರೆ ಅದು ಎನರ್ಜಿ ಆಗಿ ಕನ್ವರ್ಟ್ ಆಗುತ್ತೆ. ಅದೇ ಎನರ್ಜಿಯಿಂದಾನೇ ಸೂರ್ಯ ಉರಿತಾ ಇರೋದು ಇಲ್ಲಿವರೆಗೂ. ಇದೇ ಎನರ್ಜಿನ ಬಳಸ್ಕೊಂಡು ಏನ್ ಮಾಡ್ಬೇಕಂತಿದ್ದಾರೆ ಅಂದ್ರೆ ಈ ಚೀನಾದವರು ಆರ್ಟಿಫಿಷಿಯಲ್ ಸನ್ ಎಕ್ಸ್ಪೆರಿಮೆಂಟ್ ಮಾಡಿ ವಿದ್ಯುತ್ ಶಕ್ತಿಯನ್ನ ಪಡಿಬೇಕಂತಿದ್ದಾರೆ. ಓಕೆ, ಇದು ಅದರಲ್ಲಿರೋದು. ಈಗ ಇನ್ನು ನಕ್ಷತ್ರಗಳ ಸಾವು ಹೆಂಗಾಗುತ್ತೆ ಅಂತ ಹೇಳಿ ನೋಡೋಣ. ಓಕೆ, ನಕ್ಷತ್ರಗಳನ್ನ ಎರಡು ರೀತಿ ವಿಂಗಡಣೆ ಮಾಡ್ತಾರೆ. ಒಂದು ನಕ್ಷತ್ರ 8 ಸೌರ ರಾಶಿಗಿಂತ ಕಡಿಮೆ ರಾಶಿಗಳ ನಕ್ಷತ್ರಗಳು ಅಂತ ಮಾಡ್ತಾರೆ. ಇನ್ನೊಂದು 8 ಸೌರ ರಾಶಿಗಿಂತ ಜಾಸ್ತಿ ರಾಶಿಗಳ ನಕ್ಷತ್ರಗಳು ಅಂತ ಡಿವೈಡ್ ಮಾಡ್ಕೊತಾರೆ. ಅದು ಸೌರ ರಾಶಿ ಅಂದ್ರೆ ಈಗ ನಮ್ಮ ಸೂರ್ಯ ಅದನ್ನೆಲ್ಲ ಅದ್ರ ತೂಕ ಎಷ್ಟೈತಲ್ಲ ಅಷ್ಟಂತೇಳಿ. ಅಂಥವು 8ಕ್ಕಿಂತ ಕಡಿಮೆ ಇತ್ತಂದ್ರೆ ಒಂಥರ ಅದರ ಒಂದು ಸಾವಾಗುತ್ತೆ. 8 ಸೌರ ರಾಶಿ ಅಥವಾ 8 ಸೂರ್ಯನಿಗಿಂತ ಜಾಸ್ತಿ ಸೌರ ರಾಶಿ ಇರ್ತಕ್ಕಂಥ ನಕ್ಷತ್ರಗಳ ಸಾವು ಇನ್ನೊಂದ್ ತರ ಆಗುತ್ತೆ ಅಂತ ಹೇಳಿ ಎರಡು ರೀತಿ ಡಿವೈಡ್ ಮಾಡ್ಕೋತಾರ ಅವರು. ಒಂದನ್ನ ಎವರೇಜ್ ಸ್ಟಾರ್ ಅಂತ ಕರೀತಾರೆ, ಇನ್ನೊಂದು ಮ್ಯಾಸಿವ್ ಸ್ಟಾರ್ ಅಂತ ಹೇಳಿ ಬೃಹತ್ ನಕ್ಷತ್ರ ಅಂತ ಕರೆಯೋದು. ಈ 8 ಸೌರ ರಾಶಿಗಿಂತ ಕಡಿಮೆ ರಾಶಿಗಳ ನಕ್ಷತ್ರಗಳ ಸಾವು ಹೆಂಗಾಗುತ್ತಂದ್ರ, ಈಗ ನಕ್ಷತ್ರ ಇರುತ್ತೆ ಈ ರೀತಿ, ಅದರಲ್ಲಿ ಕೇಂದ್ರ ಇರುತ್ತೆ. ಈ ಕೇಂದ್ರದಲ್ಲಿ ಹೈಡ್ರೋಜನ್ ಸಮ್ಮಿಳನ ಕ್ರಿಯೆ ಆಗ್ತಿರುತ್ತೆ ಅಥವಾ ಪರಮಾಣು ಸಮ್ಮಿಳನ ಕ್ರಿಯೆ ಆಗ್ತಿರುತ್ತೆ. ಹೌದಾ, ಇದು ನಕ್ಷತ್ರ ಅದು. ಓಕೆ, ನಾನು ಹೇಳಿದೆ, ನಾನು ಬಹಳ ವರ್ಷಗಳ ತನಕ, ಬಿಲಿಯನ್ ವರ್ಷಗಳ ತನಕ ಅಲ್ಲಿ ಏನಂದ್ರೆ ಸ್ಟೆಬಿಲಿಟಿ ಇರುತ್ತೆ. ಯಾಕಂದ್ರೆ ಸ್ಟೆಬಿಲಿಟಿ ಅಂದ್ರೆ ಅವು ಸ್ಟೇಬಲ್ ಆಗಿರುತ್ತೆ. ಯಾಕಂದ್ರೆ ಈ ಕಡೆ ಅಲ್ಲಿ ಗುರುತ್ವಾಕರ್ಷಣೆ ಶಕ್ತಿನೂ ಇರುತ್ತೆ, ಜೊತೆಗೆ ಈ ಹೈಡ್ರೋಜನ್ ಅನಿಲದಿಂದ ಏನು ಸಮ್ಮಿಳನದಿಂದ ಉಂಟಾಗ್ತಕ್ಕಂಥ ಶಕ್ತಿ ಇರುತ್ತಲ್ಲ ಅದು ಹೊರಗಡೆ ಔಟ್ವರ್ಡ್ ಇರುತ್ತೆ, ಅಂದ್ರೆ ಹೊರಗಡೆ ಹೋಗ್ತಿರುತ್ತೆ. ಗುರುತ್ವಾಕರ್ಷಣೆ ಒಳಗಡೆ ಇರುತ್ತೆ. ಇವೆರಡು ಕ್ಯಾನ್ಸಲ್ ಆಗಿ ಏನಾಗುತ್ತೆ ಅಂದ್ರೆ ಒಂದು ಸ್ಟಾರು ಸ್ಟೇಬಲ್ ಆಗಿರುತ್ತೆ ಬಹಳ ವರ್ಷದ ತನಕ. ಬಟ್ ಮುಂದೊಂದು ದಿನ ಈ ಕೇಂದ್ರದಲ್ಲಿ ಇರ್ತಕ್ಕಂಥ ಯಾವ್ದಿದು ಹೈಡ್ರೋಜನ್ ಅನಿಲ ಅದ ಎಲ್ಲ ಹೀಲಿಯಂ ಆಗಿ ಕನ್ವರ್ಟ್ ಆಗಿಬಿಡುತ್ತೆ. ಅದು ಎಲ್ಲ ಖಾಲಿ ಆಗುತ್ತೆ, ಅದು ಇಂಧನ ಎಲ್ಲ ಖಾಲಿ ಆಗಿಬಿಡುತ್ತೆ. ಅವಾಗ ಖಾಲಿ ಆದಾಗ ಏನಾಗುತ್ತಂದ್ರ ಇದ್ರ ಸುತ್ತಲೂ ಏನಿರುತ್ತಲ್ಲ, ಮೊದಲು ಕೇಂದ್ರದಲ್ಲಿ ಮಾತ್ರ ಏನಾಗಿರ್ತೈತಿ ಹೈಡ್ರೋಜನ್ ಸಮ್ಮಿಳನ ಕ್ರಿಯೆ ಆಗುತ್ತೆ. ಬಟ್ ಇದ್ರ ಸುತ್ತಲೂ ಇರತಕ್ಕಂಥ ಹೈಡ್ರೋಜನ್ ಇವಾಗ ಉರಿಯಾಗಿ ಸ್ಟಾರ್ಟ್ ಮಾಡುತ್ತೆ. ಕೇಂದ್ರದಲ್ಲಿ ಅಗಾಧವಾದ ಶಕ್ತಿ ಇರುತ್ತೆ, ಈ ಅಗಾಧವಾದ ಶಕ್ತಿಯನ್ನೇ ಬಳಸ್ಕೊಂಡು ಇಲ್ಲಿ ಸಮ್ಮಿಳನ ಕ್ರಿಯೆ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ ಕೇಂದ್ರ ಸುತ್ತಲೂ ಇರತಕ್ಕಂಥ ಹೈಡ್ರೋಜನ್. ಓಕೆ, ಬಟ್ ಕೇಂದ್ರದಲ್ಲಿ ಮಾತ್ರ ಹೀಲಿಯಂ ಸ್ಟಾಕ್ ಆಗಿರುತ್ತೆ ಅವಾಗ. ಹಿಂಗಾಗಿರೋದ್ರಿಂದ ಏನಾಗುತ್ತಂದ್ರೆ ಈ ಇದೇನು ಶಕ್ತಿ ಪ್ರೊಡ್ಯೂಸ್ ಆಗುತ್ತಲ್ಲ, ಈ ಶಕ್ತಿ ಗುರುತ್ವಾಕರ್ಷಣೆಯನ್ನ ಮೀರಿ ಹೋಗುತ್ತದು. ಮೀರಿ ಹೋಗಿ ಹಿಂಗಾಗಿ ದೊಡ್ಡದಾದಂಥ ಒಂದು ಏನಂದ್ರೆ ಕೆಂಪು ದೈತ್ಯ ಪ್ರೊಡ್ಯೂಸ್ ಆಗುತ್ತೆ. ಈ ಗುರುತ್ವಾಕರ್ಷಣೆಯನ್ನ ಮೀರುವಂತ ಎನರ್ಜಿ ಪ್ರೊಡ್ಯೂಸ್ ಆಗುತ್ತೆ ಎಲ್ಲಿ, ಈ ಕೇಂದ್ರದ ಹೊರಗಡೆ ಹೊರವಲಯ ಅಂತ ಕರಿತೀವಲ್ಲ, ಇಲ್ಲಿ ಸಮ್ಮಿಳನ ಆಗಿ ಎನರ್ಜಿ ಪ್ರೊಡ್ಯೂಸ್ ಆಗುತ್ತಲ್ಲ, ಈ ಎನರ್ಜಿ ಯಾವ್ದಕ್ಕಿಂತ ಜಾಸ್ತಿ ಇರುತ್ತೆ ಅಂದ್ರೆ ಗುರುತ್ವಾಕರ್ಷಣೆಗಿಂತ ಜಾಸ್ತಿ ಆಗಿರುತ್ತೆ. ಹಿಂಗಾಗಿ ಈ ನಕ್ಷತ್ರ ಏನಾಗುತ್ತೆ ಅಂದ್ರೆ ಉಬ್ಬುತ್ತಿದ್ದು ದೊಡ್ಡದಾಗುತ್ತೆ. ಇದನ್ನೇ ನಾವು ಏನ್ ಕರಿತೀವಿ ಅಂದ್ರೆ ಕೆಂಪು ದೈತ್ಯ ಅಂತ ಕರೆಯೋದು. ಓಕೆ, ಮುಂದೆ ಏನಾಗುತ್ತೆ ಅಂದ್ರೆ ಹಂಗ ಉಬ್ಕೊಂತ ಏನಾಗುತ್ತೆ ಅಂದ್ರೆ ಮುಂದೆ ಇದು ಹೊರಗೆ ಏನೋ ಒಂದು ಪದರ ಕ್ರಿಯೇಟ್ ಆಗಿರುತ್ತಲ್ಲ, ದೊಡ್ಡದಾಗಿ ಕ್ರಿಯೇಟ್ ಆಗಿರುತ್ತಲ್ಲ, ಮುಂದೋಗಿ ಏನಾಗುತ್ತೆ ಅಂದ್ರೆ ಕಳಚಿ ಅದು ಹೊರಗಡೆ ಚಿಮ್ಮಿ ಬಿಡುತ್ತೆ, ಅಂದ್ರೆ ಹೊರಗಡೆ ಹೋಗ್ಬಿಡುತ್ತೆ. ಅದು ಈ ಕೇವಲ ಕೇಂದ್ರ ಏನಿರುತ್ತಲ್ಲ, ಕೇಂದ್ರವನ್ನು ಹೊರತುಪಡಿಸಿ ಉಳಿಕಿದ್ದೆಲ್ಲ ಏನ್ ಮಾಸಸ್ ಇರುತ್ತಲ್ಲ ಅದೆಲ್ಲ ಹೊರಗಡೆ ಹೋಗ್ಬಿಡುತ್ತೆ. ಕೊನೆಯದಾಗಿ ಈ ಕೇಂದ್ರ ಮಾತ್ರ ಉಳ್ಕೊಳ್ಳುತ್ತೆ. ಇದನ್ನ ನಾವು ಏನ್ ಕರಿತೀವಿ ಅಂದ್ರೆ ಬಿಳಿ ಕುಬ್ಜ ಅಥವಾ ವೈಟ್ ಡಾರ್ಫ್ ಅಂತ ಕರೆಯೋದು. ಏನ್ ಹೇಳ್ತೀವಿ ಬಿಳಿ ಕುಬ್ಜ ಅಂತೇಳಿ. ಈ ಹೊರಗಡೆ ಏನೇನ್ ಮಾಸ್ ಇರುತ್ತಲ್ಲ ಎಲ್ಲ ಚಿಮ್ಮಿ ಮತ್ತೆ ಹೊಸದಾಗಿ ನೆಬುಲಾ ಕ್ರಿಯೇಟ್ ಆಗುತ್ತೆ. ಆ ನೆಬುಲಾದಿಂದ ಮತ್ತೊಂದು ನಕ್ಷತ್ರ ಕ್ರಿಯೇಟ್ ಆಗುತ್ತೆ. ಓಕೆ, ಇದನ್ನೇ ವೈಟ್ ಡಾರ್ಫ್ ಅಂತ ಬಿಳಿ ಕುಬ್ಜ ಅಂತ ಹೇಳಿ. ಇದರಲ್ಲಿ ಡೆನ್ಸಿಟಿ ಎಷ್ಟಿರುತ್ತೆ ಅಂದ್ರೆ ಒಂದು ಸ್ಪೂನ್ ಅಲ್ಲಿ ನೀವೇನಾದ್ರೂ ಈ ಮಟೀರಿಯಲ್ ಏನಾದ್ರು ಹಾಕೊಂಡ್ರೆ ಅಂದ್ರೆ ಸುಮಾರು ಟನ್ ಗಟ್ಲೆ 100 ಟನ್ ಗಟ್ಲೆ ತೂಕೊಂಡು ತೂತಿರುತ್ತದು, ಅಷ್ಟೊಂದು ಇದನ್ನಿರುತ್ತೆ. ಇನ್ನೊಂದು ಏನಂದ್ರೆ ಇಲ್ಲಿ ಏನು ಹೀಲಿಯಂ ಫಾರ್ಮ್ ಆಗಿರುತ್ತಲ್ಲ, ಈ ಹೀಲಿಯಂ ಮತ್ತೆ ಫ್ಯೂಷನ್ ಆಗಿ ಏನಾಗುತ್ತೆ ಅಂದ್ರೆ ಕಾರ್ಬನ್ ಕ್ರಿಯೇಟ್ ಆಗುತ್ತೆ. ಇಲ್ಲಿ ಈ ಬಿಳಿ ಕುಬ್ಜದಲ್ಲಿ ಇರೋದೇ ಕಾರ್ಬನ್, ಇದು ಕಂಪ್ಲೀಟ್ಲಿ ಕಾರ್ಬನ್ ಇದು. ಓಕೆ, ನಾವು ಹೆಂಗ ಈಗ ಒಂದು ಇದು ಡೈಮಂಡ್ ಫಾರ್ಮ್ ಆಗ್ಬೇಕಂದ್ರೆ ಈ ಅಗಾಧವಾದ ಒಂದು ಪ್ರೆಷರ್ ಇಂದ ಅಥವಾ ಒತ್ತಡದಿಂದ ಡೈಮಂಡ್ ಫಾರ್ಮ್ ಆಗುತ್ತೆ ಅಂತೀವಿ, ಅದರಿಂದ ಕಾರ್ಬನ್ ಇಂದ. ಅದೇ ರೀತಿ ಬಿಳಿ ಕುಬ್ಜದಲ್ಲೂ ಅಗಾಧವಾದ ಕಾರ್ಬನ್ ಇರುತ್ತೆ. ಈ ಕಾರ್ಬನ್ ಇಂದಾನೇ ಅದು ಏನಂದ್ರೆ ಹೊಳಪನ್ನ ಪಡ್ಕೊಳ್ಳುತ್ತೆ. ಅಂದ್ರೆ ಇದೊಂಥರ ಡೈಮಂಡ್ ಇದ್ದಂಗೆ ಇದು ಬಿಳಿ ಕುಬ್ಜ. ಓಕೆ, ಹೀಲಿಯಂ ಇಂದ ಕಾರ್ಬನ್ ಪ್ರೊಡ್ಯೂಸ್ ಆಗುತ್ತೆ, ಅಂದ್ರೆ ಹೀಲಿಯಂ ಫ್ಯೂಷನ್ ಆಗಿ ಬೆರಿಲಿಯಂ ಅಂತ ಹೇಳಿ ಆಗುತ್ತೆ. ಬೆರಿಲಿಯಂ ಫ್ಯೂಷನ್ ಆಗಿ ಕಾರ್ಬನ್ ಪ್ರೊಡ್ಯೂಸ್ ಆಗೋದು. ಕಾರ್ಬನ್ ತುಂಬಾ ಸ್ಟೇಬಲ್ ಆಟಮ್, ಇದು ಮತ್ತೆ ಇದನ್ನಾಗಲ್ಲ. ಕಾರ್ಬನ್ ತನಕ ಇದನ್ನಾಗುತ್ತೆ, ಇಲ್ಲಿ ಸಿಂಥಸಿಸ್ ಆಗುತ್ತೆ. ಇಲ್ಲಿ ಕಾರ್ಬನ್ ಮಾತ್ರ ಬರೋದಿದು. ಎಲ್ಲಿದು 8 ಸೌರ ರಾಶಿಗಿಂತ ಕಡಿಮೆ ರಾಶಿಯುಳ್ಳಂತ ನಕ್ಷತ್ರಗಳಿದು. ಇನ್ನು 8 ಸೌರ ರಾಶಿಗಿಂತ ಜಾಸ್ತಿ ರಾಶಿಯುಳ್ಳಂತ ನಕ್ಷತ್ರಗಳು ಯಾವ ರೀತಿ ಆಗುತ್ತೆ, ಕೆಂಪು ದೈತ್ಯ ತನಕ ಸೇಮ್ ಪ್ರೊಸೆಸ್ ಎರಡೂದ್ರದ್ದು. ಬಟ್ ಏನಂದ್ರೆ ಈ ಪ್ರೊಸೆಸ್ ಇಲ್ಲಿ ತುಂಬಾ ಬೇಗ ಆಗುತ್ತೆ. ಎಲ್ಲಿ 8 ಸೌರ ರಾಶಿಗಿಂತ ಸೋಲಾರ್ ಮಾಸ್ಗಿಂತ ಜಾಸ್ತಿ ಇರ್ತಕ್ಕಂಥ ನಕ್ಷತ್ರಗಳಲ್ಲಿ ಕೆಂಪು ದೈತ್ಯದವರೆಗೆ ಪ್ರೊಸೆಸ್ ಬಹಳ ಬೇಗ ಆಗುತ್ತೆ. ಯಾಕಂದ್ರೆ ಅದರಲ್ಲಿ ಗುರುತ್ವಾಕರ್ಷಣೆ ಅಧಿಕವಾಗಿರುತ್ತೆ. ಮಾಸ್ ಜಾಸ್ತಿ ಐತೆ ಅಂದ್ರೆ ಅಧಿಕವಾದ ಗುರುತ್ವಾಕರ್ಷಣೆ ಇರುತ್ತೆ. ಹಿಂಗಾಗಿ ಎಲ್ಲ ಬೇಗ ಡಿಕ್ ಹೊಡಿತಾವು, ಬೇಗ ಇಂಧನ ಖಾಲಿ ಆಗುತ್ತೆ ಅಲ್ಲಿ. ಓಕೆ, ಈಗ ಹೆಂಗ್ ನೀವು ಒಂದು ಕಾರ್ ಗಾಡಿ ಕಮ್ಮಿ ಇಂಧನವನ್ನ ಬಳಕೆ ಮಾಡುತ್ತಲ್ಲ, ಅದ ನೀವು ಒಂದು ಇದು ತಗೋರಿ, ಯಾವುದು ಹೆಲಿಕಾಪ್ಟರು ಅಥವಾ ವಿಮಾನ ತಗೋರಿ, ಅದು ಹೆಂಗ್ ಅದು ಅಥವಾ ರಾಕೆಟ್ ತಗೋರಿ, ಅದು ಇಂಧನವನ್ನ ಬೇಗ ಖಾಲಿ ಮಾಡುತ್ತಲ್ಲ. ಅದೇ ರೀತಿ ಹೈಯರ್ ಮಾಸ್ ಇರ್ತಕ್ಕಂಥ ಈ ನಕ್ಷತ್ರಗಳು ಏನ್ ಮಾಡ್ತಾವ ಅಂದ್ರೆ ಇಂಧನವನ್ನ ಬೇಗ ಖಾಲಿ ಮಾಡ್ತಾವ. ಇದು ಮಿಲಿಯನ್ಸ್ ಗಟ್ಟಲೆ ಟೈಮ್ ತಗೊಂಡ್ರ
ಈ 8 ಸೌರ ರಾಶಿಗಿಂತ ಕಡಿಮೆ ಇರ್ತಕ್ಕಂಥ ನಕ್ಷತ್ರಗಳು ಬಿಲಿಯನ್ ಗಟ್ಟಲೆ ಟೈಮ್ ತಗೊಳ್ತಾವೆ ಅದು ಸಾಯೋಲಕ್ಕೆ, ಅಂದ್ರೆ ಅದು ಅದರ ಒಂದು ಟೈಮು. ಬಟ್ ಇವು ಮಿಲಿಯನ್ ಗಟ್ಟಲೆ ಟೈಮ್ ತಗೊಳ್ತಾವೆ ಅಷ್ಟೇ. ಕಡಿಮೆ ಟೈಮಲ್ಲಿ ಇವೇನಂದ್ರೆ ಕೆಂಪು ದೈತ್ಯವನ್ನು ಹೊಂತಾವೆ ಇವು. ಕೆಂಪು ದೈತ್ಯ ಹೆಂಗೆ ಹೊಂತಾವ ಅಂತ ಹೇಳಿದೆ ನಾನು. ಏನಂದ್ರೆ ಹೊರಗಡೆ ಇರ್ತಕ್ಕಂಥ ಹೇಳಿದೆ ನಾನು, ಇಲ್ಲಿ ಕೇಂದ್ರದಲ್ಲಿ ಇಂಧನ ಖಾಲಿ ಆಗುತ್ತಾ, ಇಂಧನ ಖಾಲಿಯಾಗಿ ಹೊರವಲಯದಲ್ಲಿರ್ತಕ್ಕಂಥ ಹೈಡ್ರೋಜನ್ ಸಮ್ಮಿಳನ ಕ್ರಿಯೆಗೆ ಒಳಗಾಗುತ್ತಾ. ಇದು ಮುಂದೆ ಏನಂದ್ರೆ ಇದು ಒಬ್ಬಕೊಂತ ಹೋಗ್ಬಿಡುತ್ತೆ, ಕೆಂಪು ದೈತ್ಯ ಆಕತಿ ಅಂತ ಹೇಳಿದೆ ನಾನು. ಸಾರಿ, ಅದನ್ನ ಕೆಂಪಲ್ಲಿ ತೋರಿಸಿಲ್ಲ, ಬಟ್ ಕೆಂಪು ದೈತ್ಯ ಆಗುತ್ತೆ ಅಂತ ಹೇಳಿ ತೋರಿಸಿದೆ ನಾನು. ಬಟ್ ಈ 8 ಸೋಲಾರ್ ಮಾಸ್ ಗಿಂತ ರಾಶಿ ಅಥವಾ ಜಾಸ್ತಿ ಇರ್ತಕ್ಕಂಥ ನಕ್ಷತ್ರಗಳು ಏನಾಗುತ್ತಂದ್ರ, ಈ ಕೋರಲ್ಲಿ ಅಗಾಧವಾದ ಒಂದು ಗುರುತ್ವಾಕರ್ಷಣೆ ಶಕ್ತಿ ಇರುತ್ತೆ. ಇದೇನು ಹೊರಗಡೆ ಹೋಗ್ತಿರುತ್ತಲ್ಲ, ಅದನ್ನು ಮೀರಿಯೂ ಸಹಿತ ತನ್ನ ಕಡೆ ಸೆಳ್ಕೊಳ್ತಕ್ಕಂಥ ಶಕ್ತಿ ಯಾವ್ದಕ್ಕಿರುತ್ತೆ ಅಂದ್ರೆ ಇದರ ಗುರುತ್ವಾಕರ್ಷಣೆ ಶಕ್ತಿ ಇರುತ್ತೆ. ಹಿಂಗಾಗಿ ಎಲ್ಲ ಏನ್ ಮಾಡ್ತಾವ ಅಂದ್ರೆ ಒಮ್ಮೆಲೆ ಈ ಹೊರಗಡೆ ಇರ್ತಕ್ಕಂಥ ಮಾಸ್ ಏನಾಗುತ್ತಂದ್ರ ಅಟ್ ಅ ಟೈಮ್ ಏನಾಗ್ಬಿಡ್ತಾವ ಅಂದ್ರೆ ಎಲ್ಲ ಕೂಡಿಬಿಡ್ತಾವ. ಕೂಡೋದ್ರಿಂದ ಉಂಟಾಗೋದೇ ಸೂಪರ್ನೋವಾ. ಓಕೆ, ಅದನ್ನೇ ನಾವು ಸೂಪರ್ನೋವಾ ಅಂತ ಕರಿತೀವಿ. ಸೂಪರ್ನೋವಾ ಆಗಿ ಒಂದು ಬ್ಲಾಸ್ಟ್ ಆಗಿಬಿಡುತ್ತೆ. ಅಲ್ಲಿ ಬ್ಲಾಸ್ಟ್ ಆಗಿ ಈ ಎಲ್ಲ ಏನೇನ್ ಮಾಸ್ ಕ್ರಿಯೇಟ್ ಆಗಿರುತ್ತಲ್ಲ ಅದೆಲ್ಲ ಹೊರಗಡೆ ಚಿಂಬಿಡುತ್ತೆ. ಅಲ್ಲಿ ನೋಡಿದ್ವಿ ನಾವು ಕಾರ್ಬನ್ ತನಕ ಏನಂದ್ರೆ 8 ಸೌರ ರಾಶಿಗಿಂತ ಕಡಿಮೆ ಇರ್ತಕ್ಕಂಥ ನಕ್ಷತ್ರದಲ್ಲಿ ಕಾರ್ಬನ್ ತನಕ ಸಿಂಥಸಿಸ್ ಆಗಿತ್ತು. ಬಟ್ ಇಲ್ಲಿ ಹಂಗಾಗಲ್ಲ. ಹೀಲಿಯಂ ಇಂದ ಏನಾಗುತ್ತಂದ್ರ ಕಾರ್ಬನ್ ಪ್ರೊಡ್ಯೂಸ್ ಆಗುತ್ತೆ. ಕಾರ್ಬನ್ ಇಂದ ಏನಾಗುತ್ತಂದ್ರೆ ಆಕ್ಸಿಜನ್ ಪ್ರೊಡ್ಯೂಸ್ ಆಗುತ್ತೆ. ಆಕ್ಸಿಜನ್ ಇಂದ ಸಿಲಿಕಾನ್ ಪ್ರೊಡ್ಯೂಸ್ ಆಗುತ್ತೆ. ಸಾರಿ, ನಿಯಾನ್ ಪ್ರೊಡ್ಯೂಸ್ ಆಗುತ್ತೆ. ನಿಯಾನ್ ಇಂದ ಸಿಲಿಕಾನ್ ಪ್ರೊಡ್ಯೂಸ್ ಆಗುತ್ತೆ. ಸಿಲಿಕಾನ್ ಇಂದ ಕೊನೆಗೆ ಐರನ್ ಪ್ರೊಡ್ಯೂಸ್ ಆಗುತ್ತೆ. ಓಕೆ, ಸೂಪರ್ನೋವಾ ಹಂತದಲ್ಲಿ ನಮ್ಗೆ ಏನ್ ಸಿಗುತ್ತೆ ಅಂದ್ರೆ ಐರನ್ ಸಿಗುತ್ತೆ. ಇದೇನು ಸೂಪರ್ನೋವಾ ಇರುತ್ತಲ್ಲ, ಇದೆಲ್ಲ ಇಲ್ಲಿ ಕೇಂದ್ರದಲ್ಲಿ ಸಿಂಥಸಿಸ್ ಆಗೋದಿದು. ಹೀಲಿಯಂ ಫ್ಯೂಷನ್ ಆಗಿ ಕಾರ್ಬನ್, ಕಾರ್ಬನ್ ಇಂದ ಆಕ್ಸಿಜನ್, ಆಕ್ಸಿಜನ್ ಇಂದ ನಿಯಾನ್, ನಿಯಾನ್ ಇಂದ ಸಿಲಿಕಾನ್, ಸಿಲಿಕಾನ್ ಇಂದ ಐರನ್. ಕೊನೆಯಲ್ಲಿ ಕೇಂದ್ರದಲ್ಲಿ ಏನಿರುತ್ತೆ ಅಂದ್ರೆ ಐರನ್ ಇರುತ್ತೆ. ಇದ್ರ ಮೇಲಿನ ಪದರ ನಿಯಾನ್ ಇರುತ್ತೆ. ನಿಯಾನ್ ಮೇಲ್ಗಡೆ ಸಿಲಿಕಾನ್ ಇರುತ್ತೆ. ಸಿಲಿಕಾನ್ ಮೇಲ್ಗಡೆ ನಿಯಾನ್ ಇರುತ್ತೆ. ನಿಯಾನ್ ಮೇಲ್ಗಡೆ ಆಕ್ಸಿಜನ್ ಇರುತ್ತೆ. ಆಕ್ಸಿಜನ್ ಮೇಲ್ಗಡೆ ಕಾರ್ಬನ್ ಇರುತ್ತೆ. ಕಾರ್ಬನ್ ಮೇಲ್ಗಡೆ ಹೀಲಿಯಂ. ಕೊನೆಯಲ್ಲಿ ಇಲ್ಲಿ ಎಲ್ಲ ಹೈಡ್ರೋಜನ್ ಎಲ್ಲ ಖಾಲಿಯಾಗಿರುತ್ತೆ. ಎಲ್ಲ ಒಮ್ಮಿಗ್ಲೇ ಡಿಕ್ಕಿ ಹೊಡೆದು ಏನಾಗುತ್ತೆ ಅಂದ್ರೆ ಸೂಪರ್ನೋವಾ ಆಗುತ್ತೆ. ಇದೊಂದು ದೊಡ್ಡ ಬ್ಲಾಸ್ಟ್ ಇದು. ಮತ್ತೆ ಏನಾಗುತ್ತೆ ಅಂದ್ರೆ ಇದರಿಂದ ಇದೇನು ರಾಶಿ ಇರುತ್ತಲ್ಲ, ಇದು ಮತ್ತೊಂದು ನೆಬುಲಾ ಕ್ರಿಯೇಟ್ ಆಗುತ್ತೆ. ಇದರಿಂದ ನೆಬುಲಾಗಿ ಮತ್ತೊಂದು ನಕ್ಷತ್ರಗಳ ಹುಟ್ಟುವಿಕೆಗೆ ಕಾರಣ ಆಗುತ್ತೆ. ಇನ್ನು ಸೂರ್ಯನಂತ ನಕ್ಷತ್ರಗಳು ಹುಟ್ಟಿ ಸೂರ್ಯನ ಸುತ್ತಲೂ ಇರ್ತಕ್ಕಂಥ ಗ್ರಹಗಳು ಹುಟ್ಕೋತಾವು. ಸೊ ಹಿಂಗಾಗಿ ಈ ಸಿಲಿಕಾನು, ಆಕ್ಸಿಜನ್, ಕಾರ್ಬನ್, ಹೀಲಿಯಮು ಇವೆಲ್ಲ ಭೂಮಿ ಮೇಲೆ ಸಡನ್ ಆಗಿ ಬಂದಿದ್ದಲ್ಲ, ಇವೆಲ್ಲ ಹಿಂದೆ ಯಾವುದೋ ಒಂದು ನಕ್ಷತ್ರ ಹುಟ್ಟಿ ಸತ್ತು ಅದರಿಂದ ಉಂಟಾಗ್ತಕ್ಕಂಥ ನೆಬುಲಾದಿಂದನೇ ಹುಟ್ಕೊಂಡಿರೋ ಸೂರ್ಯನಿಂದ ಈ ಭೂಮಿಗೆ ಅವೆಲ್ಲ ಕಣಗಳು ಬಂದಿರೋದು. ಓಕೆ, ಇನ್ನು ಇದಾದ್ಮೇಲೆ ಏನಾಗುತ್ತೆ, ಸೂಪರ್ನೋವಾ ಅಂತ ಆದ್ಮೇಲೆ ಕೇಂದ್ರದಲ್ಲಿ ಏನಾಗುತ್ತೆ ಅಂದ್ರೆ ಒಂದು ನ್ಯೂಟ್ರಾನ್ ಸ್ಟಾರ್ ಅಂತ ಹುಟ್ಕೊಳ್ಳುತ್ತೆ. ನ್ಯೂಟ್ರಾನ್ ಸ್ಟಾರ್ ಅಂತ ಕರೀತಾರೆ ಇದನ್ನ. ಓಕೆ, ಇದರ ಒಂದು ನೀವು ವ್ಯಾಸ ನೋಡೋದಾದ್ರೆ ಸುಮಾರು ಒಂದು ಬೆಂಗಳೂರು ಸಿಟಿ ಇರುತ್ತೆ ಅಷ್ಟೇ. ಇದು ಒಂದು 30 ಕಿಲೋಮೀಟರ್ 40 ಕಿಲೋಮೀಟರ್ ಇರುತ್ತೆ ಅಷ್ಟೇ ಇದು. ಬಟ್ ಅಗಾಧವಾದ ಏನಂದ್ರೆ ಸಾಂದ್ರತೆ ಇರುತ್ತೆ. ನೀವೇನಾದ್ರೂ ಒಂದು ಸ್ಪೂನಲ್ಲಿ ನೀವು ಏನಾದ್ರೂ ಇದರದ್ದು ಒಂದು ಮಟೀರಿಯಲ್ ತೊಗೊಂಡ್ರೆ ಇದು ಕೋಟಿ ಕೋಟಿ ಟನ್ ಗಟ್ಟಲೆ ತೂಕ ಇರುತ್ತೆ ಅದು. ಓಕೆ, ಅದನ್ನ ನ್ಯೂಟ್ರಾನ್ ಸ್ಟಾರ್. ನ್ಯೂಟ್ರಾನ್ ಹೆಂಗ್ ಫಾರ್ಮ್ ಆಗುತ್ತೆ ಅಂದ್ರೆ ಈ ಪ್ರೋಟಾನ್ ಇರುತ್ತಲ್ಲ, ಅಧಿಕ ಸಾಂದ್ರತೆಯಿಂದ ಏನಾಗುತ್ತೆ ಅಂದ್ರೆ ಎಲೆಕ್ಟ್ರಾನ್ ಈ ಪ್ರೋಟಾನ್ ಜೊತೆ ಫ್ಯೂಸ್ ಆಗಿಬಿಡುತ್ತೆ, ಮಿಕ್ಸ್ ಆಗಿಬಿಡುತ್ತೆ. ಮಿಕ್ಸ್ ಆಗಿ ಏನಾಗುತ್ತೆ ಅಂದ್ರೆ ನ್ಯೂಟ್ರಾನ್ ಫಾರ್ಮ್ ಆಗುತ್ತೆ, ಜೊತೆ ಒಂದಿಷ್ಟು ಎನರ್ಜಿ ರಿಲೀಸ್ ಆಗುತ್ತೆ. ಹಿಂಗಾಗಿ ಈ ನ್ಯೂಟ್ರಾನ್ ಫಾರ್ಮ್ ಆಗೋದು. ಕೊನೆಯಲ್ಲಿ ನ್ಯೂಟ್ರಾನ್ ಉಳಿಯುತ್ತೆ. ಇದನ್ನೇ ನಾವು ನ್ಯೂಟ್ರಾನ್ ಸ್ಟಾರ್ ಅಂತ ಕರಿತೀವಿ. ಇದು ಯಾವಾಗಂದ್ರೆ ಸೂಪರ್ನೋವಾ ಅಂತ ಆದ್ಮೇಲೆ ಇದು ಒಂದು 20-30 ಕಿಲೋಮೀಟರ್ ವ್ಯಾಸ ಇರ್ತಕ್ಕಂಥ ಒಂದು ನ್ಯೂಟ್ರಾನ್ ಸ್ಟಾರ್ ನಿರ್ಮಾಣ ಆಗುತ್ತೆ. ಇದನ್ನ ನ್ಯೂಟ್ರಾನ್ ಸ್ಟಾರ್ ಅಂತ ಕರೆದು. ಅದ್ರ ಜೊತೆಗೆ ಇದ ನ್ಯೂಟ್ರಾನ್ ಸ್ಟಾರ್ ಏನಂದ್ರೆ ಅಗಾಧವಾದ ಮತ್ತೆ ಏನಂದ್ರೆ ಗುರುತ್ವಾಕರ್ಷಣೆಗೆ ಒಳಗಾಗಿ ಏನಂದ್ರೆ ಬ್ಲ್ಯಾಕ್ ಹೋಲ್ ಕ್ರಿಯೇಟ್ ಆಗುತ್ತೆ ಅಂತಾರೆ. ಬ್ಲ್ಯಾಕ್ ಹೋಲ್ ಬಳೆ ಇದು ಕೇವಲ ಮಿಲಿಮೀಟರ್ನಷ್ಟು ವ್ಯಾಸವನ್ನು ಹೊಂದಿರುತ್ತೆ. ಬಹಳ ಚಿಕ್ಕದಿದು, ಡಾಟ್ ತರ ಇದು. ಓಕೆ, ಇದು ಬ್ಲ್ಯಾಕ್ ಹೋಲ್ಗೆ ಇದರಲ್ಲಿ ಅಗಾಧವಾದ ಸಾಂದ್ರತೆ, ನ್ಯೂಟ್ರಾನ್ ಸ್ಟಾರ್ಗಿಂತ ಜಾಸ್ತಿ ಅಗಾಧವಾದ ಸಾಂದ್ರತೆಯನ್ನು ಹೊಂದಿರುತ್ತೆ ಅಂತ ಹೇಳ್ತಾರೆ ಅವರು. ಅದಕ್ಕೆ ನೋಡಿ, ಯಾವುದೇ ಬೆಳಕು ಈ ಗುರುತ್ವಾಕರ್ಷಣೆ ಒಳಗೆ ಸಿಕ್ಕೋತಂದ್ರೆ ಅದು ಹೊರಗೆ ಬರೋದಿಲ್ಲ ಅಂತಾರೆ. ನೀವು ಇಂಟರ್ಸ್ಟೆಲ್ಲರ್ ಮೂವಿಗಳು ನೋಡಿರ್ಬೇಕು. ಒಂದು ಬ್ಲ್ಯಾಕ್ ಹೋಲ್ ತೋರಿಸಿದ್ರಂದ್ರೆ ಅದ್ರ ಸುತ್ತಲೂ ಈ ಬೆಳಕಿನ ಕಿರಣಗಳು ಸುತ್ತೋದನ್ನ ಈ ರೀತಿ. ಓಕೆ, ಯಾಕಂದ್ರೆ ಅಷ್ಟೊಂದು ಗುರುತ್ವಾಕರ್ಷಣೆ ಶಕ್ತಿಯನ್ನು ಹೊಂದಿರುತ್ತೆ ಅಂತ ಹೇಳೋದು. ಈ ಬ್ಲ್ಯಾಕ್ಗಳು ಅದಾವ ಅಂತ ಹೇಳಿ ಮೊದಲು ಯಾರು ಹೇಳಿದ್ರು ಸ್ಟೀಫನ್ ಹಾಕಿಂಗ್ಸ್ ಹೇಳಿದ್ದು. ಓಕೆ, ಈಗ ನಮ್ದು ಏನು ಮಿಲ್ಕಿ ವೇ ಗ್ಯಾಲಕ್ಸಿ ಐತಲ್ಲ, ಅದು ಮಿಲ್ಕಿ ವೇ ಗ್ಯಾಲಕ್ಸಿಯಲ್ಲಿರೋ ಎಲ್ಲಾ ನಕ್ಷತ್ರಗಳು ಸಹಿತ ಮಿಡಲ್ ಅಲ್ಲಿ ಒಂದು ಬ್ಲ್ಯಾಕ್ ಹೋಲ್ ಐತಿ. ಆ ಬ್ಲ್ಯಾಕ್ ಹೋಲ್ ಸುತ್ತಾಗ್ತಾವ ಅಂತ ಹೇಳಿ ವಿಜ್ಞಾನಿಗಳು ಹೇಳ್ತಾರೆ. ಓಕೆ, ಇದು ಈ ಬ್ಲ್ಯಾಕ್ ಹೋಲ್ ಕಥೆ ಅಥವಾ ನಕ್ಷತ್ರಗಳ ಹುಟ್ಟು ಸಾವು. ನಕ್ಷತ್ರಗಳು ಹುಟ್ಟಿ ಸತ್ತಾದ್ಮೇಲೆ ಮತ್ತೆ ನೆಬುಲಾ ಆಗುತ್ತಾ, ಮತ್ತೆ ನೆಬುಲಾದಿಂದ ಮತ್ತೆ ಇನ್ನೊಂದು ನಕ್ಷತ್ರ ಹುಟ್ಟುತ್ತಾ, ಇನ್ನೊಂದು ನಕ್ಷತ್ರ ಹುಟ್ಟಿ ಅದ್ರ ಪಕ್ಕದಲ್ಲಿ ಗ್ರಹಗಳು ಹುಟ್ಕೋತಾವು. ಓಕೆ, ಈ ರೀತಿ ಪ್ರೊಸೆಸ್ ಏನಂದ್ರೆ ಕಂಟಿನ್ಯೂಸ್ ಆಗಿ ಐತಿದು. ಸೊ ಹಿಂಗಾಗಿ ಇದರಿಂದ ಏನ್ ಗೊತ್ತಾಗುತ್ತೆ ಅಂದ್ರೆ ನಮಗ ಯಾವುದೇ ಒಂದು ಭೂಮಿಯಾಗ ಯಾವುದೇ ಒಂದು ವಸ್ತು ತೋರಿ, ವ್ಯಕ್ತಿ ತೋರಿ, ಪ್ರತಿಯೊಂದು ಎಲ್ಲವೂ ಒಂದೇ ಮೂಲ ಕಣದಿಂದ ಹುಟ್ಕೊಂಡವು, ಮೂಲ ಕಾಯದಿಂದ ಹುಟ್ಕೊಂಡವು ಅಂತ ಗೊತ್ತಾಗುತ್ತೆ. ಎಲ್ಲಿಂದ ಸ್ಟಾರ್ಟ್ ಆಗ್ತಿದ್ವು? ಬಿಗ್ ಬ್ಯಾಂಗ್ ಇಂದ ಸ್ಟಾರ್ಟ್ ಆಗ್ತಿದ್ವು. ಬಿಗ್ ಬ್ಯಾಂಗ್ ಇಂದ ನೆಬುಲಾ ಹುಟ್ಕೋತು, ನೆಬುಲಾದಿಂದ ನಕ್ಷತ್ರಗಳು ಫಾರ್ಮ್ ಆದವು, ನಕ್ಷತ್ರಗಳು ಮತ್ತೆ ಹುಟ್ಟಿ ಸತ್ತು ಮತ್ತೆ ಇನ್ನೂ ಕೆಲವು ನಕ್ಷತ್ರಗಳು, ಆ ನಕ್ಷತ್ರಗಳ ಸುತ್ತಲೂ ಗ್ರಹಗಳು, ಆ ಗ್ರಹಗಳಲ್ಲಿರುವ ನಾವುಗಳು, ನಮ್ಮ ಸುತ್ತಮುತ್ತಲಿರೋ ಖನಿಜಗಳು, ವಸ್ತುಗಳು, ಇವೆಲ್ಲ ಇಲ್ಲಿಂದ ಅಂದ್ರೆ ಒಂದೇ ಒಂದು ಮೂಲ ಕಾಯದಿಂದ ಹುಟ್ಕೊಂಡಿದ್ದು ಅಂತೇಳಿ. ಅದಕ್ಕೆ ರಿಲಿಜಿಯಸ್ ಟೆಕ್ಸ್ಟ್ ಎಲ್ಲ ಅಹಂ ಬ್ರಹ್ಮಾಸ್ಮಿ ಅಂತ ಕರಿತಾವೆ. ನಾವೇ ದೇವರು, ನಾವೆಲ್ಲರೂ ಒಂದೇ ಅಂತೇಳಿ ಹೇಳ್ತಾವೆ. ವಿಜ್ಞಾನಿಗಳು ಒಂದೇ ಒಂದು ಮೂಲ ಕಾಯದಿಂದ ನಾವೆಲ್ಲ ಹುಟ್ಕೊಂಡಿದ್ವಿ ಅಂತ ಹೇಳ್ತಾರೆ. ಓಕೆ.